Hello, hi, namaste. Welcome to Makkaligagi Shikshana YouTube channel. Dear students, now in this class we discuss about a hero. A hero. A hero is the incident. It is an incident. It is a situation. It is an extract. It is adapted from The Guide. The Guide is a novel. This novel is written by R.K. Narayan. ಅಂಡರ್ಸ್ಟ್ಯಾಂಡ್ ನೋಡಿ, ಎ ಹೀರೋ ಒಬ್ಬ ನಾಯಕ ಅಂತಕ್ಕಂತಹ ಒಂದು ಹೀರೋಯಿಕ್ ಕ್ವಾಲಿಟೀಸನ್ನು ಹೈಲೈಟ್ ಮಾಡುವಂತಹ ಒಂದು ಕಥೆಯನ್ನು ಒಂದು ಕಾದಂಬರಿಯಲ್ಲಿ ಬರುವಂತಹ ಒಂದು ಸನ್ನಿವೇಶವನ್ನು ಏನು ಮಾಡಿದ್ದಾನೆ ಇಲ್ಲಿ ಕೊಟ್ಟಿದ್ದಾನೆ. ಸೊ ಆ ಕಾದಂಬರಿ ಯಾವುದಪ್ಪ ಅಂದ್ರೆ ದಿ ಗೈಡ್ ಅಂತಕ್ಕಂಥದ್ದು. ಈ ಗೈಡ್ ನಾವೆಲನ್ನು ಯಾರು ಬರೆದಿದ್ದಾರೆ? ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಈಸ್ ಅ ಫೇಮಸ್ ನಾವೆಲಿಸ್ಟ್ ಫಾರ್ ಸೌತ್ ಇಂಡಿಯನ್ ರೈಟರ್. ನಮ್ಮ ದಕ್ಷಿಣ ಭಾರತದ ಸುಪ್ರಸಿದ್ಧ ಕಾದಂಬರಿಕಾರ, ಬರಹಗಾರ. ಹಾಗೆ ಇವನ ಬರೆದಿರ್ತಕ್ಕಂಥ ಕಾದಂಬರಿಗಳು, ಕಥೆಗಳು ಚಿತ್ರೀಕರಣ ಆಗಿವೆ. ಜೊತೆಗೆ ಇವರಿಗೆ ದಿ ಗೈಡ್ ಅಂತಕ್ಕಂಥ ಒಂದು ನಾವೆಲನ್ನು ಒಂದು ಫಿಲಮ್ಗೆ ಅದನ್ನು ಫಿಲಮ್ಗೆ ಅಡಾಪ್ಟ್ ಮಾಡ್ಕೊಂಡು ಅವ್ನು ತೆಗೆದಿರೋದ್ರಿಂದ ಆ ಒಂದು ಚಿತ್ರಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡು ಕೂಡ ಸಿಕ್ಕಿದೆ. ಯಾರಿಗೆ? ಆರ್ ಕೆ ನಾರಾಯಣ್ ಅವ್ರಿಗೆ. ದೆನ್ ಇವರು ಎಲೆಕ್ಷನ್ ಕೂಡ ಆಡ್ತಾರೆ ಅಂದರೆ ಡೈರೆಕ್ಟೆಡ್ he is not an elected by direct by the people. Just he was nominated to ರಾಜ್ಯಸಭೆಗೆ ನಾಮಿನೇಟ್ ಆಗ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ನೋಡಿ, ಹಿಯರ್ ದ ಆರ್ ಕೆ ನಾರಾಯಣ್ highlight the social content of the everyday. ಅಂದರೆ ದಿನನಿತ್ಯದ ಜೀವನದ ನಡೆಯುವಂಥ ಘಟನೆಗಳನ್ನು ನೀವು ಏನು ಮಾಡ್ಬೇಕು ಗೊತ್ತಾ? ಒಂದು ವಿಡಿಯೋ ಸಣ್ಣ ಮಾಡ್ಬೇಕು. ನ್ಯಾಚುರಲ್ ಆಗಿರ್ತಕ್ಕಂಥ ಪಿಕ್ಸ್, ಅದು ಎಲ್ಲ ಮೇಕಪ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದಲ್ಲ. ನ್ಯಾಚುರಲ್ಲಾಗೆ ಕ್ಯಾಮ್ರಾದಲ್ಲಿ ಮುಂದ್ಕೊಂಡ್ರೆ ಮನುಷ್ಯ ಹೇಗಿರ್ತಾನೆ, ಹೇಗೆ ಕಾಣ್ತಾನೆ, ಅವನು ನಿಜವಾದ ಒಂದು ಮನೋವಿಜ್ಞಾನ ನಮಗೆ ಗೊತ್ತಾಗುತ್ತೆ. ಸೊ ಅಂತಹ ಒಂದು ಚಿತ್ರಣವನ್ನು ಹಿಡಿದಿಟ್ಕೊಂಡು ಒಂದು ತನ್ನ ಬರಹಗಳಲ್ಲಿ ತೋರಿಸುವಂತಹ ಚಲನಚಿತ್ರಗಳಲ್ಲಿ ತೋರಿಸುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಕಾದಂಬರಿಕಾರ ದಕ್ಷಿಣ ಭಾರತದ ಅಂದರೆ ಆರ್ ಕೆ ನಾರಾಯಣ್. ಹಾಗಾದರೆ ಈ ಹೀರೋ ಅಂತಕ್ಕಂತಹ ಒಂದು ಲೆಸನ್ ಏನಿದೆ SLCಯಲ್ಲಿ ಮೊದಲ ಪಾಠ ಇದು ತುಂಬ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿ ನೋಡ್ಕೊಳ್ಳಿ. ಇದರಲ್ಲಿ ನಮಗೆ SSLCಯಲ್ಲಿ ಯಾವುದೂ ಬ್ಲೂ ಪ್ರಿಂಟ್ ಇಲ್ಲ. ಅವನು 2 ಮಾರ್ಕ್ಸ್ಗಾದರೂ ಕೇಳ್ಬೋದು, ಇಲ್ಲ 4 ಮಾರ್ಕ್ಸ್ಗಾದರೂ ಕೇಳ್ಬೋದು, ಇಲ್ಲ ಎಕ್ಸ್ಟ್ರಾಕ್ಟ್ಸ್ ಆದರೂ ಕೇಳ್ಬೋದು. ಮೀನ್ಸ್ ಹೂ ಸೆಡ್ ದಿಸ್, ಯಾರಿಗೆ ಹೇಳಿದರು ಅನ್ನೋ ಸಂದರ್ಭ ಸಹಿತ ವಿವರಿಸಿ ಅನ್ನುವಂಥದ್ದು ನೋಡೋಣ. ಎ ಹೀರೋ. For Swami, events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who while returning home by the jungle path came face to face with a tiger. The paragraph described the fight the boy had with the tiger and his flight up the tree, where he stayed half a day till some people came that way and killed the tiger. See, here a hero is compared to a boy, a young lad. Lad means huduga. His name was ಸ್ವಾಮಿ ಈ ಒಂದು ಕಥೆಯಲ್ಲಿ ಹೀರೋ ಹೇಗಾಗ್ತಾನೆ ಅನ್ನುವಂಥದ್ದು ಚಿತ್ರಿಸ್ತಾ ಇದ್ದಾರೆ. ನಾವೇನಾದರೂ ಒಂದು ಜೀವನದಲ್ಲಿ ನಾವು ಸಾಧನೆ ಮಾಡ್ಬೇಕು, ಅಚೀವ್ ಮಾಡ್ಬೇಕಂದ್ರೆ ಯಾವುದಾದ್ರೂ ನಮ್ಮ ಕಣ್ಣು ಮುಂದೆ ಘಟನೆಗಳು ನಡಿಬೇಕು, ಅಥವಾ ನಾವು ಅನುಭವಿಸ್ಬೇಕು, ಎಕ್ಸ್ಪೀರಿಯೆನ್ಸ್ ಆಗಬೇಕು. ಇಲ್ಲ ಅಂತಹ ಎಕ್ಸ್ಪೀರಿಯೆನ್ಸ್ ಆಗುವಂಥ ಫೀಲ್ ಮಾಡುವಂಥ ನಮ್ಗೆ ಯಾವುದೋ ರೋಲ್ ಮಾಡಲ್ಲಾದರೂ ಇರಬೇಕು. ಸೊ ಇಲ್ಲಿ ರೋಲ್ ಮಾಡಲ್ಲಿ ಯಾರಪ್ಪ ಅಂತಂದರೆ ಈ ಸರ್ವೇ ಸಾಮಾನ್ಯ ಈ ಲೆಸನ್ನು ಮತ್ತು ಇನ್ನೊಂದಿದೆ, ಯಾವುದೋ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತ ನಾನು ಮಾಡಿದ್ನಲ್ಲ. ಇದು ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಮ್ಮ ಜೀವನದಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾವುದೇ ಯೂನಿವರ್ಸಿಟಿ ಕಲಿಸ್ತಾ ಇರೋ ಪಾಠ ಬಡತನ, ಹಸಿವು ಕಲಿಸ್ಬಿಡುತ್ತೆ. ಬಡತನ ಬಂತು, ಹಸಿವು ಅಂತಂದರೆ ನಾವು ನಮ್ಮ ದಾರಿಗಳನ್ನು ಹುಡ್ಕೊಂಡು ಹೋಗ್ತೀವಿ. ಹಾಗೆ ನಮಗೆ ಧೈರ್ಯ ಬರಬೇಕು, ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಸಮಸ್ಯೆಗಳು ಬರಬೇಕು. ಮನುಷ್ಯನಿಗೆ ಸಮಸ್ಯೆ ಇದ್ರೆ ಮಾತ್ರ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ. ಸೊ ನೋಡಿ, ಫಾರ್ ಸ್ವಾಮಿ ಇವೆಂಟ್ಸ್ ಟುಕ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಇಲ್ಲಿ ಘಟನೆಗಳು ಎಕ್ಸ್ಪೆಕ್ಟೇ ಮಾಡಿರತಕ್ಕಂತಹ ಘಟನೆಗಳು ಅವನ ಜೀವನದಲ್ಲಿ ನಡೀತವೆ. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ಹೂಸ್ ಫಾದರ್? ಸ್ವಾಮೀಸ್ ಫಾದರ್ ಲುಕ್ಡ್ ಓವರ್ ಪೇಪರನ್ನು ನೋಡ್ತಾ ಇದ್ದಾರೆ ಅವರ ಅಪ್ಪಾಜಿ. ದಿ ನ್ಯೂಸ್ ಪೇಪರ್. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್.
ಆ ಹಾಲ್ ಲ್ಯಾಂಪ್ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ದಾರೆ. ಅಂಡ್ ಸೈಡ್ ಓದ್ತಾ ಹೇಳಿದ್ರು, ಸ್ವಾಮಿ ಲಿಸನ್ ಟು ದಿಸ್. ಸ್ವಾಮಿ ಇಲ್ಲಿ ಕೇಳೋ, ಇಲ್ಲಿ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದಿ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್. ಇಲ್ಲೊಂದು ನ್ಯೂಸ್ ಬಂದಿದೆ ಸ್ವಾಮಿ, ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದಿ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್. ವಾಟ್ ವಾಸ್ ದ ನ್ಯೂಸ್ ವಾಸ್ ದಟ್? ಯಾವುದಕ್ಕೆ ಸಂಬಂಧಪಟ್ಟಂತೆ ಇದೆ ಅದು ನ್ಯೂಸ್? ಅದು ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್. ಒನ್ ಮಾರ್ಕ್ ಕ್ವಶನ್ ಇದು. ಬ್ರೇವರಿ ಮೀನ್ಸ್ ವಾಟ್? ಧೈರ್ಯ. ಧೈರ್ಯಶಾಲಿ ಹುಡುಗನ ಬಗ್ಗೆ ಒಂದು ಕತೆ ಇದೆ. ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್. ಹೂ, ಅವನು ವೈಲ್ ರಿಟರ್ನಿಂಗ್, ಅವನು ರಿಟರ್ನ್ ಆಗುವಂಥ ಸಂದರ್ಭದಲ್ಲಿ ಎಲ್ಲಿಗೆ? ಹೋಮ್, ಮನೆಗೆ. ಎಲ್ಲಿಂದ? ಬೈ ದಿ ಜಂಗಲ್ ಪಾತ್. ಬೈ ದಿ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಸಿ ದಿ ನ್ಯೂಸ್. ಸ್ವಾಮಿ ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬೀನ್ report on this here about a bravery of a village lad. When he was returning to home by the jungle path, he faced to face with a tiger. ಅವನು ಮನೆಗೆ ಹಿಂದಿರುಗುವಂಥ ಸಂದರ್ಭದಲ್ಲಿ ಕಾಡಿನಿಂದ ಬರ್ತಾ ಇದ್ದ. ಕಾಡಿನಿಂದ ಮನೆಗೆ ಬರುವಂಥ ಸಂದರ್ಭ ಕಾಡಿನ ಕಾಲುದಾರಿಯಲ್ಲಿ ಹಿ ಫೇಸ್ ಟು ಫೇಸ್ ವಿತ್ ಎ ಟೈಗರ್, ಒಂದು ಹುಲಿಯನ್ನು ಕಾಣ್ತಾನೆ. ಹುಲಿಯನ್ನು ನೋಡ್ಬಿಟ್ಟು ಏನೋ ಮಾಡ್ದ ಅವನು, ದುಬುಕ್ ಅಂತ ಒಂದು ಮರವನ್ನು ಹತ್ತು ಕೂತ್ಕೊಳ್ತಾನೆ. ದಟ್ ವಾಸ್ ದ ನ್ಯೂಸ್ has received about a bravery of a village lad. What was the news about in that newspaper? A village lad or a boy, while he was returning home, he faced to face with a tiger. Then he flight up a tree half a day till some people came and ಕಿಲ್ ದ ಟೈಗರ್. ಇರಲಿ, ನಾನು ಮುಂದೆ ಕೇಳ್ತೀನಿ ಅದನ್ನು. ಸೊ ಸರಿನಾ? ಅಲ್ಲಿ ಎಲ್ಲಿವರೆಗೂ ಅವನು ಹುಲಿಯನ್ನು ನೋಡಿದ ತಕ್ಷಣ ಸೀದಾ ಮರವನ್ನು ಹತ್ತು ಕೂತ್ಕೊಳ್ತಾನೆ. ಎಲ್ಲಿವರೆಗೂ ಕೂತ್ಕೊಳ್ತಾನೆ? ಹಿ ಸ್ಟೇಡ್ ಇನ್ ದ ಟ್ರೀ ಹಾಫ್ ಅ ಡೇ, ಅರ್ಧ ದಿನದವರೆಗೂ ಕೂತ್ಕೊಳ್ತಾನೆ. ಯಾಕೆ ಪೂರ್ತಿ ದಿನ ಕೂತ್ಕೊಂಬಾರ್ದಾಗೈತೆ? ಇಲ್ಲ, ಅಷ್ಟೊತ್ತಿಗೆ ಅಲ್ಲಿಂದ ಯಾರೋ ಜನಗಳು ಬಂದ್ಬಿಟ್ಟು ಆ ಹುಲಿಯಲ್ಲಿ ನಿಂತ್ಕೊಂಡಿರೋದನ್ನು ನೋಡಿ ಏನು ಮಾಡ್ತಾರೆ? ಕೊಲ್ತಾರೆ. ಸೊ ಆ ಧೈರ್ಯ ಆದರೂ ಇರ್ಬೇಕು ನಮಗೆ, ಆ ಕ್ಷಣಕ್ಕೆ ಹೊಳೆಯುವಂಥದ್ದು ನಮಗೆ. ದಿ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದಿ ಟೈಗರ್. ವಾಟ್ ವಾಸ್ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್? ಆ ಪ್ಯಾರಾಗ್ರಾಫಲ್ಲಿ ಏನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ, ದಿ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದಿ ಟೈಗರ್. ಹುಲಿಯ ಜೊತೆಗೆ ಆ ಹುಡುಗ ಹೇಗೆ ಹೋರಾಡಿದ. ಹೇಗೆ ಹೋರಾಡಿದ? ಎಲ್ಲ ಏನು ಅವನ ತೋಳ್ಬಲವನ್ನು ತೋರಿಸ್ತಿಲ್ಲ, ಬದಲಾಗಿ ಅವನ ಚಾಣಾಕ್ಷತನ. ನಮ್ಮಲ್ಲಿ ಬಲ ಅಂತಂದರೆ ಶಕ್ತಿ ಅನ್ನೋದು ಒಂದು ಮಾನಸಿಕವಾಗಿ ಒಂದು ಶಕ್ತಿ ಇರುತ್ತೆ, ದೈಹಿಕವಾಗಿ ಒಂದು ಶಕ್ತಿ ಇರುತ್ತೆ. ದೈಹಿಕವಾಗಿ ಫೇಸ್ ಮಾಡೋದಕ್ಕೆ ನಮ್ಮಲ್ಲಿ ಫಿಸಿಕಲಿ ಸ್ಟ್ರೆಂತ್ ಇದ್ದರೆ ಮಾತ್ರ ಫೇಸ್ ಮಾಡ್ತೀವಿ. ಫಿಸಿಕಲಿ ಸ್ಟ್ರೆಂತ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಮೆಂಟಲಿ ಆದರೂ ಫೇಸ್ ಮಾಡಬೇಕು, ಅದೇ ಧೈರ್ಯ. ಸೊ ಅದನ್ನು ಹೇಳ್ತಾ ಇದ್ದಾನೆ. ಆ್ಯಂಡ್ ಹೀಸ್ ಫ್ಲೈಟ್ ಅಪ್ ದ ಟ್ರೀ, ಅವನು ಮರವನ್ನು ಹತ್ತು ಕೂತ್ಕೊಂಡಿದ್ದು. ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ, ಅರ್ಧ ದಿನದವರೆಗೂ ಕೂತ್ಕೊಂಡ. ಟಿಲ್ ಎಲ್ಲಿವರೆಗೂ? ಸಮ್ ಪೀಪಲ್ ಕೇಮ್ ದಟ್ ವೇ, ಕೆಲವು ಜನಗಳು ಆ ದಾರಿಯಲ್ಲಿ ಬರೋವರೆಗೂ. ಆ್ಯಂಡ್ ಕೀಳಿಡ್ದಟಾಗಿ ಬಂದು ಆ ಹುಲಿಯನ್ನು ಕೊಲ್ತಾರೆ. ಸೊ ಅಲ್ಲಿವರೆಗೂ ಕೂತ್ಕೊಂಡ. ಇಟ್ ವಾಸ್ ದಟ್. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಇನ್ ದಿ ನ್ಯೂಸ್ ಪೇಪರ್? ದ ರಿಪೋರ್ಟ್ ಅಬೌಟ್ ಇನ್ ದಿ ನ್ಯೂಸ್ ಪೇಪರ್ ಇಟ್ ಈಸ್ ಎ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್. ವೈಲ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಬೈ ದಿ ಜಂಗಲ್ ಪಾತ್, ಹಿ ಫೇಸ್ ಟು ಫೇಸ್ ವಿತ್ ದಿ ಟೈಗರ್. ದೆನ್ ಹಿ ಫ್ಲೈಟ್ ಅಪ್ ಎ ಟ್ರೀ ಹಾಫ್ ಅ ಡೇ. Then he flight up a tree and sat half a day till some people came on this way and killed the tiger. So ಇದು ನಿಮಗೆ 4 ಮಾರ್ಕ್ಸ್ 2 ಮಾರ್ಕ್ಸಿಗೆ ಬರೀಬೇಕು ಹೋಗುತ್ತೆ. After reading it through, father looked at Swami fixedly and asked, what do you say to that? Swami said, I think he must have been a very strong and grown up person, not a boy at all. How could a boy fight a tiger? ಅದನ್ನು ಓದಿದ ನಂತರ ಫಾದರ್ ಆಫ್ಟರ್ ರೀಡಿಂಗ್ ಇಟ್ ಥ್ರೋ, ಅದನ್ನು ಓದಿದ ನಂತರ ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸೆಡ್ಲಿ. ಅವರಪ್ಪ ಏನು ಮಾಡ್ತಾನೆ? ಸ್ವಾಮಿನ ನೋಡ್ತಾನೆ ಹಿಂಗೆ. ಅಂದರೆ ನೀನು ಇದೆಯಾ ದಂಡಪಿಂಡ ಪುಕ್ಲು ನನ್ನ ಮಗ ಅಂತ ಒಂದು ಕೊಡುವಂಥ ಎಕ್ಸ್ಪ್ರೆಷನ್ಸ್. ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್, ಕೇಳ್ತಾನೆ, ವಾಟ್ ಡು ಯು ಸೇ ಟು ದ್ಯಾಟ್? ನೀನೇನು ಹೇಳ್ತೆ ಅದಕ್ಕೆ?
ನೋಡು ಎಷ್ಟು ಧೈರ್ಯ ಇದೆ. ನೀನೇನು ಹೇಳ್ತೀಯ? ವಾಟ್ ಡು ಯು ಸೇ ಟು ದಟ್? ಸ್ವಾಮಿ ಹೇಳ್ತಾನೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಅಂಡ್ ಗ್ರೌನ್ ಅಪ್ ಪರ್ಸನ್. ಡ್ಯಾಡಿ, ಐ ಥಿಂಕ್ ಹಿ ವಾಸ್ ವೆರಿ ಗ್ರೌನ್ ಅಪ್ ಆ್ಯಂಡ್ ಸ್ಟ್ರಾಂಗ್ ಪರ್ಸನ್. ನನ್ನ ಪ್ರಕಾರ ಅವನು ಗ್ರೌನ್ ಅಪ್, ತುಂಬ ಚೆನ್ನಾಗಿ ದುಂಡುಗುದಕ್ಕೆ ಬೆಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಆ್ಯಂಡ್ ಸ್ಟ್ರಾಂಗ್ ಪರ್ಸನ್ನು. ಜೊತೆಗೆ ಗ್ರೌನ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಏಜ್ಡ್ ಪರ್ಸನ್, ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ, ವಯಸ್ಸಂದರೆ ಒಂದು ಯೂತ್ ಆಗಿರ್ತಾನೆ. ನಾನು ತುಂಬ ಚಿಕ್ಕ ಹುಡುಗ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೌನ್ ಅಪ್. ತುಂಬ ಸ್ಟ್ರಾಂಗ್ ಇರ್ತಾನೆ, ಗ್ರೌನ್ ಅಪ್ ಪರ್ಸನ್, ಚೆನ್ನಾಗಿ ಬೆಳ್ಕೊಂಡಿರ್ತಾನೆ. ನಾಟ್ ಎ ಬಾಯ್ ಅಟ್ ಆಲ್. ಒಬ್ಬ ಹುಡುಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೌ ಕುಡ್ ಎ ಬಾಯ್ ಫೈಟ್ ವಿತ್ ಎ ಟೈಗರ್? ಹೇಗೆ ಸಾಧ್ಯ? ಒಬ್ಬ ಹುಡುಗ ಹುಲಿಯ ಜೊತೆ ಹೋರಾಡೋಕೆ ಹೇಗೆ ಸಾಧ್ಯ? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ನೀನು ಹೇಳೋ ಅರ್ಥ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ನೀನು ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತನಾ? ವೈಸ್ ಮೀನ್ಸ್ ವಾಟ್? ವೈಸ್ ಮೀನ್ಸ್ ಜಾಣ. ವಿಸ್ಡಮ್ ಮೀನ್ಸ್ ಬುದ್ಧಿ. ವಿಸ್ಡಮ್ ಅಂದ್ರೇನು? ಬುದ್ಧಿ. ವೈಸ್ ಅಂದರೆ ಜಾಣ, ಬುದ್ಧಿವಂತ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದಿ ನ್ಯೂಸ್ ಪೇಪರ್? ಹೂ ಸೆಡ್ ದಿಸ್ ಒನ್? ದಿಸ್ ಒನ್ ಸೆಡ್ ಬೈ ಸ್ವಾಮೀಸ್ ಫಾದರ್. ಟು ಹೂಮ್? ಸ್ವಾಮಿ. ಎಕ್ಸ್ಟ್ರಾಕ್ಸಲ್ಲಿ ಕೇಳ್ತಾನೆ ನೀನೆಲ್ಲ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದಿ ನ್ಯೂಸ್ ಪೇಪರ್? ಫಾದರ್ ಸ್ನಿಯರ್ಡ್. ಓಹೋ, ಹಂಗಾದ್ರೆ ನೀನು ನ್ಯೂಸ್ ಪೇಪರ್ಗಿನ ಬುದ್ಧಿವಂತನಾ ಅಂತ. ಸ್ನಿಯರ್ ಅಂದರೆ ಒಂದು ಏನೋ ಒಂದು ಟೈಪ್ ನೆಗ್ಲಿಜೆನ್ಸಿಗೆ ಹೇಳ್ತಾನೆ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಇಟ್ ಬಿ ಎ ಕವರ್ಡ್. ಒಬ್ಬ ವ್ಯಕ್ತಿ, ಎ ಮ್ಯಾನ್ ಮೇ ಹ್ಯಾವ್ ಎ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್. ಎಲಿಫೆಂಟ್ ಅಷ್ಟು ಸ್ಟ್ರೆಂತ್ ಇರ್ಬೋದು, ಶಕ್ತಿ ಇರ್ಬೋದು. ಬಟ್ ಆದರೂ ಬಿ ಎ ಕವರ್ಡ್. ಅವನು ಎಷ್ಟೇ ಎಲಿಫೆಂಟ್ ಇದ್ದಂಗೆ ಇರ್ತಾನೆ ಅಂದರೆ ಫುಲ್ ಆನೆ ಇದ್ದಂಗೆ ಇರ್ತಾನೆ, ಒಂಥರ ಕ್ವಾಣ ತುಂಬ ಊತ್ಕೊಂಡಿರ್ತಾನೆ. ಆದರೆ ಅವನು ಕವರ್ಡ್ ಆಗಿರ್ತಾನೆ. ನೋಡಿದ್ರ ಈ ಕಬಡ್ಡಿ ಆಡಿಸ್ಬೇಕಾದ್ರೆ ನೋಡ್ತಿರ್ತಾನೆ ನೀವು. ನಾವು ಸುಮಾರು ಸರಿ ಅವ್ನು ದಪ್ಪಕ್ಕಿದ್ದಾನೆ, ಉದ್ದಕ್ಕಿದ್ದಾನೆ, ದುಂಡುಗಿದ್ದಾನೆ, ಬಡ್ದು ಬಾರ್ಸಾಕೊಂಡು ಬರ್ತಾನೆ ಅಂತ ನಾವು ಕಳಿಸಿರ್ತೀವಿ. ಏನಿಲ್ಲ, ಅವ್ನು ಹಿಡ್ಕೊಂಡಲ್ಲೇ ದಬ್ಬ್ ಅಂತ ಬೀಳ್ತಾರೆ. ಅರ್ಥವಾಯ್ತಾ? ಇಲ್ಲಿ ಆ್ಯಕ್ಟಿವ್ನೆಸ್ ಅಂತಕ್ಕಂಥದ್ದು ಇರಬೇಕು. ಆನೆ ಇದ್ದರೆ ಸಾಲದು, ಆನೆಯಷ್ಟು ಶಕ್ತಿನೂ ಕೂಡ ಇರಬೇಕು ಅಂತ ಹೇಳ್ತಾನೆ ಇಲ್ಲಿ. ಅಲ್ಲಿ ಕವರ್ಡ್ ಆಗಿರ್ತಾನೆ. ಎ ಮ್ಯಾನ್ ಮೇ ಹ್ಯಾವ್ ಎ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಯೆಟ್ ಬಿ ಎ ಕವರ್ಡ್. ನೋಡೋಕೆ ಆನೆ ಇದ್ದಂಗೆ ಇರ್ತಾನೆ, ಕವರ್ಡ್ ಆಗಿರ್ತಾನೆ. ಕವರ್ಡ್ ಮೀನ್ಸ್ ಹಿಯರ್ ಹೇಡಿ, ಕವಾರ್ಡಿ. Coward means, what is the opposite word to coward? Courage. C-O-U-R-A-G. Courage. Courage means dhairyashali. Dhairya. Understand? Man may have a strength of an elephant and yet be a coward, whereas another may have the strength of a straw, but if he has courage. ಮತ್ತೆ ಅಲ್ಲಿ ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್. ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ಬೋದು ನಾವು. ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್. ಕೆಲವರು ಸ್ಟ್ರೆಂತ್ ಇರುತ್ತೆ. ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ನೋಡೋದಕ್ಕೆ ಹೆಂಗಿರ್ತಾರೆ? ಕಡ್ಡಿ ಇದ್ದಂಗೆ. ಫಾರ್ ಎಕ್ಸಾಂಪಲ್, ಎಳ್ಳಿರಲ್ಲಿ ಸಿಕ್ಸೋ ಕಡ್ಡಿ ಗೊತ್ತಲ್ಲ, ನೋಡೋಕೆ ಕಡ್ಡಿ ಇದ್ದಂಗೆ ಇರ್ತಾನೆ. ಆದರೂ ಕೂಡ ಅವನಿಗೇನಿರುತ್ತೆ? ಸ್ಟ್ರೆಂತು ಇರ್ಬೋದು. ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಆದರೆ ಅವನಿಗೆ ಧೈರ್ಯ ಇದ್ದರೆ ಮಾತ್ರ ಸಾಧ್ಯ. ಧೈರ್ಯ ಇಲ್ಲ ಅಂದರೆ ಹಿ ಕ್ಯಾನ್ ಡೂ ಎನಿಥಿಂಗ್. ಧೈರ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಕರೇಜ್ ಈಸ್ ಎವ್ರಿಥಿಂಗ್. ಧೈರ್ಯ ಎಲ್ಲೆಲ್ಲೂ ಇರುತ್ತೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಸ್ಟ್ರೆಂತ್ ಏಜು ಇಂಪಾರ್ಟೆಂಟ್ ಅಲ್ಲ. ಕೆಲವರಿಗೆ ಸ್ಟ್ರೆಂತ್ ಇರುತ್ತೆ, ಧೈರ್ಯ ಇರಲ್ಲ. ನೋಡೋ ಕಡ್ಡಿ ಇದ್ದಂಗಿರ್ತಾನೆ, ಆದರೆ ಅವನಿಗೆ ಧೈರ್ಯ ಇರುತ್ತೆ. ಸೊ ಅಂದರೆ ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ತಕ್ಷಣದಲ್ಲಿ ನಾವು ಬಳಸುವಂತಹ, ಹೊಳೆಯುವಂತಹ ಒಂದು ಕಾಮನ್ ಸೆನ್ಸಿಗೆ ಏನಂತ ಕರಿತೀವಿ, ಅದೇ ಕರೇಜ್ ಅಂತ ಕರೆಯೋದು. ಸರಿನಾ? ಆ ಟೈಮ್ ನಾನೇನಾದರೂ ಮಾಡಿ ಎಸ್ಕೇಪ್ ಆಗಬೇಕು. ಆ ಟೈಮಲ್ಲಿ ನಾನೇನಾದರೂ ಸಕ್ಸಸ್ ಆಗಬೇಕು ಅಷ್ಟೇ. ಧೈರ್ಯಂ ಸರ್ವತ್ರಂ ಸಾಧನಂ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಅವರ ಅಪ್ಪಾಜಿ ಏನು ಥಿಯರಿ ಹೇಳಿದ್ನಲ್ಲ, ಏನು? ಎ ಮ್ಯಾನ್ ಮೇ ಹ್ಯಾವ್ ಎ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ and it be a coward if another may have a strength of a straw. Strength of a straw ಅಂದರೆ ಕಡ್ಡಿಯಷ್ಟು ಸ್ಟ್ರೆಂತ್ ಅಷ್ಟೇ. ಅಂದರೆ ಅವನು ನೋಡೋಕೆ ಕಡ್ಡಿ ಇದ್ದಂಗಿರ್ತಾನೆ. ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಅವನಿಗೆ ಧೈರ್ಯ ಇದ್ದಿದ್ದೇ ಆದರೆ ಹಿ ಕ್ಯಾನ್ ಡೂ ಎನಿಥಿಂಗ್. ಧೈರ್ಯ ಇದ್ರೆ ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ಕರೇಜ್ ಆ್ಯಂಡ್ ಸ್ಟ್ರೆಂತ್ ಈಸ್ ನಾಟ್ ಇಂಪಾರ್ಟೆಂಟ್.
ಸ್ಟ್ರೆಂತ್ ಆ್ಯಂಡ್ ಏಜ್ ಈಸ್ ನಾಟ್ ಇಂಪಾರ್ಟೆಂಟ್, ಕರೇಜ್ ಈಸ್ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಕರೇಜ್ ಈಸ್ ಎವ್ರಿಥಿಂಗ್, ಧೈರ್ಯ ಎಲ್ಲೆಲ್ಲೂ ಇದೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಶಕ್ತಿ ಮತ್ತು ವಯಸ್ಸು ಮುಖ್ಯ ಆಗಲ್ಲ, ಧೈರ್ಯ ಮುಖ್ಯ ಆಗುತ್ತೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅಪ್ಪ ಹೇಗೆ ಸಾಧ್ಯ ಅದು? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನಗೆಲ್ಲ ಧೈರ್ಯ ಇದೆಯಪ್ಪ. ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಟೈಗರ್ ನನ್ನ ಬಂದು ಅಟ್ಯಾಕ್ ಮಾಡಿದ್ರೆ ನಾನು ಏನು ಮಾಡಬಹುದು ಡ್ಯಾಡಿ ಅಂತಾನೆ. ಲೀವ್ ಅಲೋನ್ ಸ್ಟ್ರೆಂತ್. ನಿನ್ನ ಸ್ಟ್ರೆಂತ್ ಮುಖ್ಯ ಆಗಲ್ಲ, ಬಿಟ್ಬಿಡು, ಒಂಟಿಯಾಗಿ ಬಿಟ್ಬಿಡು ನಿನ್ನ ಸ್ಟ್ರೆಂತನ್ನು. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನೀನು ಸ್ಟ್ರೆಂತನ್ನು ಬಿಟ್ಟಿದ್ದೆ, ಆದರೆ ನಿನ್ನಲ್ಲಿ ಧೈರ್ಯ ಇದೆ ಅಂತ ತೋರಿಸ್ತೀಯ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಹಾಗಾದರೆ ನೀನು ಟುನೈಟ್, ಈ ರಾತ್ರಿ ಯು ಶುಡ್ ಸ್ಲೀಪ್ ಇನ್ ಮೈ ಆಫೀಸ್ ರೂಮ್, ನನ್ನ ಆಫೀಸ್ ರೂಮಲ್ಲಿ ಮಲಗಬೇಕು. ಮಲಗಿದ್ದೆ ಆದರೆ ನನಗೆ ಗೊತ್ತಾಗುತ್ತೆ ನಿನಗೆ ಧೈರ್ಯ ಇದೆಯೇ ಇಲ್ವೋ ಅಂತ. ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಎ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ನನಗೀಗ ಒಂದು ಅವಕಾಶ ಮಾಡಿಕೊಡ, ನೀನು ಈ ನೈಟ್ ನಿನ್ನ ಮನೆಗೆ ಇವತ್ತು ನನ್ನ ಆಫೀಸ್ ರೂಮಲ್ಲಿ ಮನೆಗೆ ತೋರಿಸು, ನಿನ್ನ ಧೈರ್ಯ ಇದೆಯಲ್ಲ ಅಂತ ಹೇಳ್ತೀನಿ. ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಸ್ವಾಮಿ ಥಾಟ್ he had always slept beside his granny in the passage, and any change in this arrangement kept him trembling and awake all night. He hoped at first that father was only joking. He mumbled weakly, "Oh yes," and tried to change the subject. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." A frightful proposition. ಇದು ಹೇಗಿದೆ ಅಂತಂದರೆ ಅವರ ಅಪ್ಪಾಜಿ ಹೇಳಿದ್ದು ಫ್ರೈಟ್ ಮೀನ್ಸ್ ಭಯಾನಕ, ಹೆದರಿಕೆ ಆಗುವಂಥ ಒಂದು ಪ್ರಪೋಸಿಷನ್. ಪ್ರಪೋಸಿಷನ್ ಮೀನ್ಸ್ ಸಜೆಷನ್, ಮೀನಿಂಗ್ ಕೇಳ್ತಾನೆ. ಪ್ರಪೋಸಿಷನ್ ಮೀನ್ಸ್ ಸಜೆಷನ್. ಸ್ವಾಮಿ ಥಾಟ್, ಸ್ವಾಮಿ ಯೋಚನೆ ಮಾಡ್ತಾರೆ, ಏನಪ್ಪ ಇದು, ವಾಟ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ. ಅವನು ಯಾವಾಗಲೂ ಕೂಡ ಗ್ರಾನಿ ಹತ್ರ ಮಲಗ್ತಿದ್ದ. ಎಲ್ಲಿ ಮಲಗ್ತಿದ್ದ? ಇನ್ ದಿ ಪ್ಯಾಸೇಜಲ್ಲಿ ಗ್ರಾನಿ ಜೊತೆಗೆ ಮಲಗ್ತಾ ಇದ್ದ. ಪ್ಯಾಸೇಜ್ ಮೀನ್ಸ್ ಹಾಲಲ್ಲಿ. ಆ್ಯಂಡ್ ಎನಿ ಚೇಂಜ್, ಅದರಲ್ಲಿ ಯಾವುದಾದ್ರೂ ಚೇಂಜ್ ಆದರೆ, ಅಂದರೆ ಅಲ್ಲಿ ಜೊತೆಗೆ ಮಲಗೋದನ್ನು ಬಿಡಿಸಿದ್ದೆ ಆದರೆ, ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಮ್ಲಿಂಗ್, ನಡುಕ ಉಂಟಾಗುತ್ತೆ. ಆ್ಯಂಡ್ ಅವೇಕ್ ಆಲ್ ನೈಟ್, ರಾತ್ರಿಯಲ್ಲಿ ಎದ್ದಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ನೋಡಿ, ನಿಮ್ಮ ಮನೇಲಿ ಎಷ್ಟು ನೆಮ್ಮದಿ ನಿದ್ದೆ ಮಾಡ್ತಾರೆ. ಬೇರೆ ಹೊಸ ಜಾಗದಲ್ಲಿ ಹೋದಾಗ ನಿದ್ದೆನೇ ಬರೋಲ್ಲ. ಸೊ ನಿದ್ದೆ ಮಲಗೋದಕ್ಕೂ ಕೂಡ ಯೋಚನೆ ಮಾಡ್ತಾರೆ. ಯಾಕಂದರೆ ನಮ್ಮದಲ್ಲ, ನಿಮ್ಮ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ದಂಗೆ ಬೇರೆಯವ್ರ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಒಂದು ಬಿಟ್ಟು ಊಟ ಮಾಡಿರಿ ಅಂತಾರೆ. ಯಾವುದು ಬಿಡೋದು? ಸಂಕೋಚವನ್ನು ಬಿಟ್ಟು ಊಟ ಮಾಡಿ ಅಂತ. ಸೊ ಹಾಗೆ ಅವನಿಗೆ ಅಭ್ಯಾಸ. ಹಿ ಹ್ಯಾಡ್ ಒನ್ ಹ್ಯಾಬಿಟ್. ಹಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ. ಯಾವಾಗಲೂ ಕೂಡ ತನ್ನ ಅಜ್ಜಿಯ ಜೊತೆಗೆ, ಗ್ರಾನಿ ಮೀನ್ಸ್ ಗ್ರ್ಯಾಂಡ್ ಮದರ್, ತಂದೆಯ ಅಮ್ಮ, ಅವ್ರ ಜೊತೆಗೆ ಮಲಗುವಂಥ ಅಭ್ಯಾಸ ಪ್ಯಾಸೇಜಲ್ಲಿ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್, ಇದರಲ್ಲಿ ಏನಾದರೂ ಅರೇಂಜ್ಮೆಂಟಲ್ಲಿ ಚೇಂಜ್ ಆದರೆ, ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್, ರಾತ್ರಿಯಲ್ಲಿ ಎದ್ದಿರಬೇಕಾಗುತ್ತೆ, ನಡುಕ ಉಂಟಾಗುತ್ತೆ, ಮೀನ್ಸ್ ಭಯ ಆಗುತ್ತೆ ಅವನಿಗೆ. ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಅವನಿಗೆ ಹೋಪ್ ಬಂತು, ಅಪ್ಪಾಜಿ ಎಲ್ಲೋ ನನಗೆ ಜೋಕ್ ಮಾಡ್ತಿದೆ ಅಂತ ಕೇಳ್ತಾನೆ. ಒಂದು ಕ್ವಶನ್ ಅರೈಸ್ ಮಾಡ್ತಾರೆ. ಅವ್ರ ಅಪ್ಪಾಜಿ ಫಸ್ಟಿಗೆ ಅದು ಹೇಳಿದಾಗ ಯಾವ ಥರ ಹೇಳ್ದ ಅಂತ, ಜೋಕ್ ಮಾಡಿದ್ನೋ, ಕಮೆಂಟ್ ಮಾಡಿದ್ನೋ, ಆರ್ಡ್ರ್ ಮಾಡಿದ್ನೋ ಅಂತ, ಸೀರಿಯಸ್ಲಿ ಇದು ಮಾಡಿದ್ನೋ ಅಂತ ನೋಡಿ. ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಅಪ್ಪಾಜಿ ಜೋಕ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡ. ಹಿ ಮಂಬಲ್ಡ್ ವೀಕ್ಲಿ, ಆಮೇಲೆ ನಿಧಾನಕ್ಕೆ ವೀಕ್ಲಿ ಎಸ್ ಆಯಿತು. ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ನ ಚೇಂಜ್ ಮಾಡಬೇಕಂದ್ರೆ ಏನಾದರೂ ಮಾಡಿ ನಾವು ಮಾತನ್ನು ಮರೆಸಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾನೆ, ಹಿ ಸೈಡ್ ವೆರಿ ಲೌಡ್ಲಿ, ಜೋರಾಗಿ ಹೇಳ್ತಾನೆ. ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಮ್, ಕುತೂಹಲದಿಂದ ಜೋರಾಗಿ ಹೇಳ್ತಾನೆ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಯಪ್ಪ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್. ನಾವು ಈಗ ನಮ್ಮ ಸೀನಿಯರ್ಸ್ ಇದ್ದಾರಲ್ಲ, ಅವ್ರ ಜೊತೆಗೆ ಸೇರ್ಕೊಳ್ತಾ ಇದ್ದೀವಿ ಇನ್ ಅವರ್ ಕ್ರಿಕೆಟ್ ಕ್ಲಬ್ಬಲ್ಲಿ. ಎಂಥೂಸಿಯಾಸಮ್ ಕ್ಲಬ್ ಹಿಯರ್ ಆಫ್ಟರ್. ಇಲ್ಲಿಂದ ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್, ಹೊಸ ಬ್ಯಾಟನ್ನು ಕೊಂಡ್ಕೊಂಡು ಬರ್ತಾ ಇದ್ವಿ. ಅಂಡ್ ಬಾಲ್ಗಳನ್ನು ತರ್ತಾ ಇದ್ವಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಕ್ಯಾಪ್ಟನ್ ಹೇಳಿದ್ರು, ನೀಯಪ್ಪ ಹೇಳು, ಹೋಗನೆ ಬಾಲು ಬ್ಯಾಟ್ ಎಲ್ಲ ತಗೊಂಬಂದ್ಬಿಡಾನೆ ನಮ್ಮ ಕ್ಲಬ್ಬಿಗೆ ಅಂತ. ವಿ ವಿಲ್ ಸಿ ಅಬೌಟ್ ದಟ್ ಲೇಟರ್. ಅದು ಆಮೇಲೆ ನೋಡ್ಕೊಳ್ಳೋಣ. ಫಾದರ್ ಕಟೀನ್ ಪಾಪ ಇವನೇನು ಮಾತು ಮರ್ಸೋಣ ಅಂತ ಹೇಳ್ಬಿಟ್ಟು ಟಾಪಿಕ್ನೇ ಚೇಂಜ್ ಮಾಡೋ ಅಂತ ಅಂದ್ಕೊಂಡ್ರೆ ಅವ್ರ ಅಪ್ಪಾಜಿ ಅದೇ ಗುಂಗಲಿದ್ದಾನೆ. ವಿ ವಿಲ್ ಸಿ ಅಬೌಟ್ ದಟ್ ಲೇಟರ್, ಆಮೇಲೆ ಅದು ನೋಡ್ಕೊಳ್ಳೋಣ ಹೇಳು. ಫಾದರ್ ಕಟೀನ್ ಪಾಪ ಅವ್ನ ಮಾತನ್ನೇ ಮುರಿದಾಕ್ಬಿಟ್ಟ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಮೊದಲು ನೀವು ಇವತ್ತು ನೈಟ್ ಮಲಗೋದು ಕಲಿ.
ಸ್ವಾಮಿ ರಿಯಲೈಸ್ಡ್ ದಟ್ ದಿ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಇಸ್ ಕಂಟ್ರೋಲ್. ಏನಪ್ಪ ಇದು, ನನ್ನ ಕಂಟ್ರೋಲಿಗೆ ಸಿಗ್ತಿಲ್ಲ ವಿಷಯ, ಇದು ಅದರಿಂದ ಹೋಗ್ತಿದೆಯಲ್ಲ. ಫ್ರಮ್ ಎ ಚಾಲೆಂಜ್ ಅಂದರೆ ಫಸ್ಟ್ ಜೋಕ್ ಅನ್ಕಂಡ, ಈಗ ಚಾಲೆಂಜ್ ಆಗ್ಬಿಡ್ತು. ಇಟ್ ಹ್ಯಾಡ್ ಬಿಕಮ್ ಎ ಕಮ್ಯಾಂಡ್. ಈ ಚಾಲೆಂಜ್ ಆಯಿತು, ಈಗ ಕಮ್ಯಾಂಡ್ ಆರ್ಡರ್. ಹಿ ನ್ಯೂ ಹಿಸ್ ಫಾದರ್ಸ್ ಟಿನ್ಯಾಸಿಟಿ ಅಟ್ ಸಚ್ ಮೊಮೆಂಟ್. ತಂದೆಯ ಟಿನ್ಯಾಸಿಟಿ ಅಂದರೆ ನಾನು ಎಷ್ಟೇ ಹೇಳಿದ್ರು ಕೂಡ ತನ್ನ ತಂದೆಯ ಒಂದು ದೃಢವಾದ ಸಂಕಲ್ಪ ಚೇಂಜ್ ಆಗಿಲ್ಲ, ಅದೇ ಮ್ಯಾಟ್ರಲ್ಲಿದ್ದಾರೆ. ನಾನು 10 ಮ್ಯಾಟ್ರ್ ಹೇಳಿದ್ರು ಅಪ್ಪಾಜಿ ಅದನ್ನು ಬಿಟ್ಟು ಹೋಗ್ತಿಲ್ಲ. ಈ ನೀವು ಅವನಿಗೆ ಗೊತ್ತಿತ್ತು ಹಿಸ್ ಫಾದರ್ಸ್ ಟಿನ್ಯಾಸಿಟಿ, ತನ್ನ ತಂದೆಯ ಟಿನ್ಯಾಸಿಟಿ ಮೀನ್ಸ್ ಡಿಟರ್ಮಿನೇಷನ್ ಅಟ್ ಸಚ್ ಮೊಮೆಂಟ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ಅಪ್ಪ ಹೇಳಿದ್ದೇ ಆಗಬೇಕು ಅನ್ನುವಂಥ ಮನಸ್ಥಿತಿ ಅವನು. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಯಪ್ಪ ಫ್ರಮ್ ದ ಫಸ್ಟ್ ಆಫ್ ದಿ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲೇ ನಾನು ಏನು ಮಾಡ್ತೀನಿ, ನಾನು ಮಲಗ್ತೀನಿ ಹೇಳಪ್ಪ, ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಒಂಟೆ ಮಲಗ್ತೀನಿ ಹೇಳು ಅಂತ. ನೋ, ಯು ಮಸ್ಟ್ ಡೂ ಇಟ್ ನಾವು, ನೀವು ಇವತ್ತೇ ಮಾಡ್ಬೇಕು, ಈಗಲೇ ಮಾಡಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ. 2 ಕತ್ತೆ ವಯಸ್ಸಾಯತೆ. ಇಟ್ ಈಸ್ ವೆರಿ ಡಿಸ್ಗ್ರೇಸ್ಫುಲ್ ಟು ಸ್ಲೀಪಿಂಗ್ ಲೈಕ್ ಎ ಬೇಬಿ ಬಿಸೈಡ್ ಗ್ರ್ಯಾನಿ ಆರ್ ಲೈಕ್ ಮದರ್. ಇಲ್ಲ ನಿಮ್ಮ ಅಜ್ಜಿ ಅಥವಾ ನಿಮ್ಮ ಅಮ್ಮನ ಜೊತೆ ಒಳ್ಳೆ ಸಣ್ಣ ಪಾಪು ಮಲಗಕ್ಕೆ ನಾಚಿಕೆ ಆಗಲ್ಲ ನಿನಗೆ. ಇಟ್ ಈಸ್ ಗ್ರೇಸ್ಫುಲ್ ಅಲ್ಲ ಕಣ, ನಿನಗೆ ನಿನ್ನ ಏಜಿಗೆ ತಕ್ಕನಾಗಿರ್ತಕ್ಕಂಥದ್ದಲ್ಲ. ಯು ಹ್ಯಾವ್ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ಥ್ರೋ ಬ್ರೇವ್ರಿ, ಥ್ರೋ ಕರೇಜ್, ಥ್ರೋ ವಿಸ್ಡಮ್. ಬುದ್ಧಿವಂತಿಕೆಯಿಂದ, ಧೈರ್ಯದಿಂದ ಹೆದರಿಸುವಂತಹ ಒಂದು ಗುಣಗಳನ್ನು ಕಲಿಬೇಕು ನೀನು. ಎಲ್ಲ ಸಣ್ಣ ಹುಡುಗ ಮಲಗ್ತಿಯಲ್ಲೂ ಅಂತ ಬೈತದಾನೆ. ಯು ಆರ್ ಇನ್ ದಿ ಸೆಕೆಂಡ್ ಫಾರ್ಮ್. ನೀನೀಗ ಸೆಕೆಂಡ್ ಫಾರ್ಮ್ ಅಂದ್ರೇನು? ಅಡಲ್ಟ್ ಲೆವೆಲ್. ಫಸ್ಟ್ ಫಾರ್ಮ್ ಅಂದರೆ ಪ್ರೈಮರಿ, ಸೆಕೆಂಡ್ ಫಾರ್ಮ್ ಅಂದರೆ ಹೈಸ್ಕೂಲ್ ಲೆವೆಲ್ ಹುಡುಗ ನೀನು. ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಈ ಥರ ಬೆಳೆಯೋದು ನನಗೆ ಇಷ್ಟ ಆಗಲ್ಲಪ್ಪ ನನಗೆ. ಹಿ ಸೆಡ್ ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ಹಂಗೆ ಹೇಳ್ಬಿಟ್ಟು ಹಿಂಗೆ ಹೆಂಡತಿ ಕಡೆ ನೋಡ್ತಾನೆ, ಯಾರು? ಗಂಡ. ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ಅವಳೇನು ಮಾಡ್ತಿದ್ಲು? ತೊಟ್ಲಿಟ್ಕೊಂಡು ಸುಮ್ಮನೆ ಹಿಂಗೆ ತೂಕೊಂಡು ಹಿಂಗೆ ಇಟ್ಕೊಂಡು ನಿಂತ್ಕೊಂಡಿದ್ಲು, ತೂಗ್ತಾಯಿದ್ಲು. ವೈ ಡು ಯು ಲುಕ್ ಅಟ್ ಮೀ, ವೈ ಯು ಸೇಟ್. ನೀವು ಯಾಕೆ ನಾನು ನೋಡ್ತೀರ ಹಂಗೆ? ಅದನ್ನು ಹೇಳ್ತಾ ಹಾಂ ಶಿ ಆಸ್ಕ್. ಕೇಳ್ತಾಳೆ, ಯಾಕೆ ಹಂಗೆ ನೋಡ್ತೀರ? ಹಂಗೆ ಹೇಳ್ತಾನೆ ಅಂತ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದಿ ಬಾಯ್. ನನಗೆಲ್ಲ ಗೊತ್ತು ಆ ಹುಡುಗನ ಬಗ್ಗೆ ಅಂತ ಹೇಳ್ತಾಳೆ. ನೋ 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 ಏನೂ ಇಲ್ಲ, ಐ ಡೋಂಟ್ ಮೀನ್ ಯು ಆ್ಯಂಡ್ ಸೆಟ್ ಫಾದರ್. ನಿನ್ನ ಕಡೆಗೆ ನೋಡಬೇಕು ಅಥವಾ ಅವನ ಬಗ್ಗೆ ಗೊತ್ತಿಲ್ಲ ಅಂತೆಲ್ಲ ಸುಮ್ಮನೆ ಅಷ್ಟೇ ಅಂತ ಅಂತಾನೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್ ಟೆಲ್ ಹರ್ ಸೊ. ನೀವು ಹೇಳೋ ಅರ್ಥ ನಾನಲ್ಲ, ಅಂದರೆ ನಿಮ್ಮಮ್ಮಯ್ಯ, ಅಂದರೆ ಯಾರೋ ಸ್ವಾಮಿಯ ಅಜ್ಜಿ ನಿಮ್ಮ ಮಗನನ್ನು ಕೆಡಿಸ್ತಾ ಇದ್ದಾಳಂತಲ್ಲ, ಅವಳಿಗೆ ಹೇಳಿ, ನನ್ನ ಯಾಕೆ ನೋಡ್ತೀರಾ? ಆ್ಯಂಡ್ ಡೋಂಟ್ ಲುಕ್ ಅಟ್ ಮೀ, ನನ್ನ ಕಡೆ ನೋಡಬೇಡಿ. ಶಿ ಸೈಡ್ ಆ್ಯಂಡ್ ಟರ್ನ್ ಅವೇ. ಹೇಳ್ಬಿಟ್ಟು ತಿರುಗಿ ಕಡೆ ನಿಂತ್ಕೊಂತಾಳೆ. ಸ್ವಾಮೀಸ್ ಫಾದರ್ ಸ್ಯಾಡ್ ಗ್ಲೂಮಿಲಿ ಗೇಜಿಂಗ್ ಅಟ್ ದಿ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್. Swami rose silently and tiptoed to his bed in the passage. Granny was sitting up in her bed and remarked, "Bye, are you already feeling sleepy? Don't you want to hear a story?" Swami made wild gesticulation to silence his granny, but that good lady saw nothing. So Swami threw himself on his bed and pulled the blanket over his face. Swami's father sat gloomily gazing at the newspaper on his lap. ಅವನು ತನ್ನ ಲ್ಯಾಪ್ ಮೇಲೆ ಪೇಪರ್ ಇಟ್ಕೊಂಡಂದರೆ ಮುಂದೆ ಇಟ್ಕೊಂಡು ಏನು ಮಾಡ್ತಾನೆ, ಗೇಸ್ ಮಾಡ್ತಾ ಇದ್ದಾನೆ ನ್ಯೂಸ್ ಪೇಪರ್ ಇಟ್ಕೊಂಡು. ಸ್ವಾಮಿ ಏನು ಮಾಡ್ತೀನಿ, ನಾನು ಕೆದ್ದ. ರೋಸ್ಗೆ ಪ್ರೆಸೆಂಟ್ ಟೆನ್ಸ್ ಏನು? ರೈಸ್ ರೋಸ್ ಕಂಟಿನ್ಯೂಸ್ ಆಗುತ್ತೆ. ರೋಸ್. ಸ್ವಾಮಿ ರೋಸ್ ಸೈಲೆಂಟ್ಲಿ, ನಿಧಾನಕ್ಕೆದ್ದ. ಆ್ಯಂಡ್ ಟಿಪ್ಟೋಡ್ ಅಂತಂದರೆ ಈಗ ನಿಮಗೆ ಇವೇನಂತ ಕರಿತೀವಿ? ವಾಟ್ ಡು ವಿ ಕಾಲ್ ಆಫ್ ದೀಸ್? ಕೈ ಬೆರಳುಗಳಿಗೆ ಫಿಂಗರ್ಸ್ ಅಂತ ಕರಿತೀವಿ. ಕಾಲು ಬೆರಳಿಗೆ ಏನಂತ ಕರಿತೀವಿ? ಲೆಗ್ ಫಿಂಗರ್ಸ್ ಅಂತ ಕರಿತೀವ? ಇಲ್ಲ, ಲೆಗ್ ಟೋಸ್ ಅಂತ ಕರಿತೀವಿ. ಯಾಕಂದರೆ ನಾವು ಈ ಬೆರಳುಗಳಲ್ಲಿ ತಿನ್ಬೋದು, ಇವೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಇಲ್ಲಿ ಹೆಬ್ಬೆಟ್ ಅಂದರೆ ಟೋ ಅಂತ ಕರಿತೀವಿ. ಆ ಹೆಬ್ಬೆಟ್ ಏನು ಕೆಲಸ ಮಾಡುತ್ತೆ, ಇನ್ನು ಉಳ್ದವು ಅಷ್ಟೇ ಮಾಡ್ತವೆ, ಏನು ಚೇಂಜಸ್ ಏನಿಲ್ಲ ಅದರಲ್ಲಿ. ಹಾಗಾಗಿ ಎಲ್ಲದಕ್ಕೂ ಟೋಸ್ ಅಂತ ಕರಿತೀವಿ, ಲೆಗ್ ಟೋಸ್. ಅವನು ಟಿಪ್ ಟೋ ಅಂತಂದರೆ ನಿಧಾನಕ್ಕೆ ಹಿಂಗೆ. ಮುಂಗಾಲಲ್ಲಿ ಹೋದರೆ ಸೌಂಡ್ ಬರಲ್ಲ, ಹಿಂಗಲ್ಲ ದಬ ಅಂತ ಬರುತ್ತಿರ್ತದೆ. ಇವಳು ಉಚ್ಕೊಂಡು ಹೋಗ್ತಾಳೆ ಕಾಲನ್ನ, ಎತ್ತಿಕೊಂಡು ಹೋದ್ರೆ ಸೌಂಡ್ ಬರಂಗೆ ಹೋಗ್ತಿಲ್ಲಿ. ಮುಂಗಾಲಲ್ಲಿ ಹೋಗು, ಹಿಂಗೆ ಹೋಗ್ಬೇಕು, ಸ್ಟ್ರೆಂತ್ ಬರುತ್ತೆ ಮುಂಗಾಲಲ್ಲಿ.
ಇದಾನಿಗೂ ಕಳ್ತಾನೆ ಎಸ್ಕೇಪ್ ಆಗೋಲ್ಲ. ಸ್ವಾಮಿ ರೋ ಸೈಲೆಂಟ್ಲಿ ನಿಧಾನಕ್ಕೆ ಹೋಗಿ ಗೆದ್ದ ಆ್ಯಂಡ್ ಟಿಪ್ ಟೋಡ್ ನಿಧಾನಕ್ಕೆ ಹೋಗ್ತಾನೆ ಟು ಹಿಸ್ ಬೆಡ್. ಇಲ್ಲಿ ಅವನ ಮಲಗುವಂಥ ಹಾಸಿಗೆ ಮೇಲೆ ಇನ್ ದಿ ಪ್ಯಾಸೇಜಲ್ಲಿ. ಗ್ರ್ಯಾನಿ ವಾಸ್ ಸಿಟಿಂಗ್ ಅಪ್ ಇನ್ ಹರ್ ಬೆಡ್. ಗ್ರ್ಯಾನಿ ಕೂಡ ಅವನ ಬೆಡ್ ಮೇಲೆ ಇನ್ನೂ ಕೂತ್ಕೊಂಡಿದ್ಲು. ಆ್ಯಂಡ್ ಕೂತ್ಕೊಂಡ್ರೆ ರಿಮಾರ್ಕ್ ಮಾಡ್ತಾಳೇನು, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಮಗು ನಿನಗೆ ನಿದ್ದೆ ಬರೋ ಹಂಗಾಗಿದೆಯಾ? ನಿದ್ದೆ ಬರ್ತಿದ್ಯಾ ನಿನಗೆ? ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಕತೆ ಬೇಡವಾ ನಿನಗೆ? ಸಿ ಎವ್ರಿ ಡೇ ವೆನ್ ಹಿ ವಾಸ್ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ ಹಿ ಹ್ಯಾಡ್ ಒನ್ ಹ್ಯಾಬಿಟ್. ಒಂದು ಹ್ಯಾಬಿಟ್ ಇತ್ತು, ಹಿಯರಿಂಗ್ ಎ ಸ್ಟೋರಿ. ಅಜ್ಜಿ ಹೇಳುವಂಥ ಕತೆಗಳನ್ನು ಕೇಳಿ ಕೇಳಿ ಮಲಗುವಂಥ ಅಭ್ಯಾಸ ಇತ್ತು. ಇವನು ಏಕ್ದಮ್ ಬಂದು ಮಲಗಿಬಿಟ್ನಲ್ಲ. ಬಾಯ್ ಆರ್ ಯು ಫೀಲಿಂಗ್ ಸ್ಲೀಪಿ? ನಿದ್ದೆ ಬರೋಂಗಾಗಿದೆಯಾ? ಡೋಂಟ್ ಯು ಹಿಯರ್ ಎನಿ ಸ್ಟೋರಿ? ಕತೆ ಕೇಳಲ್ವಾ ಅಂತ ಹೇಳ್ತಿದ್ದಾಳೆ ಪಾಪಜ್ಜಿ. ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಟು ಸೈಲೆಂಟ್. ಸ್ವಾಮಿ ಅಜ್ಜಿಯ ಕಡೆ ಗೆಸ್ಟಿಕ್ಯುಲೇಷನ್ಸ್ ಮೀನ್ಸ್ ತನ್ನ ಎಕ್ಸ್ಪ್ರೆಷನ್ಸನ್ನು ಕೊಡ್ತಾ ಇದ್ದಾನೆ. ಅಜ್ಜಿ ಈಗ ಅಲ್ಲಿಂದ ತಪ್ಪಿಸ್ಕೊಂಬಂದಿದ್ದೀನಿ, ಮನಸ್ಸಿಗೆ ಹೇಳ್ಕೊಂಬಂದಿದ್ದಾನೆ, ಗೊತ್ತಾಗ್ದಂಗೆ ಇನ್ನು ಎತ್ಕೊಡ್ತಾನೆ. ಕತೆ ಬೇಡವೇ, ಪುರಾಣ ಬೇಡವೇ ಅಂತ. ಬಟ್ ದಟ್ ಗುಡ್ ಲೇಡೀಸ್ ಸಾ ನಥಿಂಗ್. ಅವಜ್ಜಿಗೆ ಯಾತು ಗೊತ್ತಿಲ್ಲ ಪಾಪ ಇಷ್ಟೆಲ್ಲ ನಡೆದಿರೋದು. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಅವನೇನು ಮಾಡ್ತಾನೆ, ಬ್ಲ್ಯಾಂಕೆಟನ್ನು ಮೇಲ್ಗಡೆ ಹಾಕ್ಕೊಂಡು, ಬ್ಲ್ಯಾಂಕೆಟ್ ಅಂದರೆ ರಗ್ಗು ಮೇಲ್ಗಡೆ ಹಾಕ್ಕೊಳ್ತಕ್ಕಂಥ ಹೊದಿಕೆ ಅಂತ ಕರಿತೀವಿ, ಹೊತ್ಕೊಂಡ್ಬಿಟ್ಟು ಒಳಗಿಂದಲೇ ಏನು ಮಾಡ್ತಿದ್ದಾನೆ, ಎಸಿತಾ ಇದ್ದಾನೆ ಅಜ್ಜಿಗೆ. ಸುಮ್ನಿರಜ್ಜಿ, ಸುಮ್ಮನಜ್ಜಿ ಯಾಕೆ ಮಾತಾಡೋ, ಸುಮ್ನಿರಜ್ಜಿ ಅಂತ. ಪುಲ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್, ಎಳ್ಕಂಡ. ಗ್ರ್ಯಾನಿ ಹೇಳ್ತಾಳೆ, ಡೋಂಟ್ ಕವರ್ ಯುವರ್ ಫೇಸ್. ಮುಖ ಮುಚ್ಕೊಂಬಾರ್ದಪ್ಪ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನೀನು ನಿಜವಾಗ್ಲೂ ನಿದ್ದೆ ಬರ್ತಿದ್ಯಾ? ಸ್ವಾಮಿ ಲೀಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್. ಒಳಗಡೆ ವಿಸ್ಪರಿಂಗ್ ಮಾಡ್ತಾನೆ. ವಿಸ್ಪರ್ ಅಂದ್ರೇನೋ ಪಿಸು ಕೊಡ್ತಿದ್ದಾನೆ. ಪ್ಲೀಸ್ ಶಟಪ್ ಗ್ರಾನಿ, ಜೈ ದಯವಿಟ್ಟು ಮುಚ್ಕೊಳ್ಳಿ ಬಾಯಿ. ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಬೇಡ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ದ ಫೈರ್. ಆನ್ ಫೈರ್ ಅಂದ್ರೇನೋ ದೀಪ ಉರಿಯುವಾದಾಗ ನನ್ನ ಹತ್ರ ಏನು ಮಾತಾಡೋಕೆ ಹೋಗ್ಬೇಡ. ಲೈಟ್ ಆಫ್ ಅಂದ್ರೆ ಯಾತನ ಮಾತಾಡ್ತೀನಿ ಅಂದರೆ ಅವರೆಲ್ಲ ಮಲಗಿದ್ದಾದ್ಮೇಲೆ ನೀನು ಮಾತಾಡು. ಅವ್ರು ಮಲಗಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್, ನಾನು ಮಲಗಲಿಲ್ಲ ಅಂದರೆ ಪರ್ ಹ್ಯಾಪ್ಸ್ ಐ ಶೆಲ್ ಡೈ. ನಾನು ಇವತ್ತು ಮಲಗಲಿಲ್ಲ ಅಂದರೆ ಏನಾಗ್ತೀನಿ, ಸತ್ತು ಹೋಗ್ತೀನಿ ನಾನು. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್. ಏನು ಮಾಡ್ದ, ಹಿಂಗೆ ರಗ್ಗೋದ್ಕೊಂಡಿದ್ದಲ್ಲ, ಸೈಡ್ ಹಿಂಗೆ ಹಿಕ್ಕೊಂಡ, ಸುತ್ಕೊಂಡ ಹೆಂಗಂದ್ರೆ ಹಂಗೆ. ಆ್ಯಂಡ್ ಸ್ನೋರ್ಡ್ ಅಂಡರ್ ದ ಬ್ಲ್ಯಾಂಕೆಟ್. ಬ್ಲ್ಯಾಂಕೆಟ್ ಒಳಗಡೆ ಸ್ನೋರ್ ಅಂದ್ರೇನು, ಗೊರಕೆ ಹೊಡಿತಿದ್ದಾನೆ ಅಂದರೆ ದಟ್ ಈಸ್ ಎ ಡ್ರಾಮಾ. ಟಿಲ್ ಹಿ ಫೌಂಡ್ ಹಿಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಪುಲ್ ಅಂದ್ರೇನು, ಎಳೆಯೋದು. ಅಂದರೆ ಅವನ ಬ್ಲ್ಯಾಂಕೆಟನ್ನು ನಿಧಾನಕ್ಕೆ ಎಳ್ಕೊಳ್ತಾ ಇದ್ದಾರೆ. ಮಾತಾಡ್ತಿದ್ದಾಳ್ತಾನೆ ಅವನು. ಅದಕ್ಕೆ ಕೇಳೋದು, ಈ ಮಲಗಿರೋನ್ನ ಎಬ್ಬರಿಸ್ಬೋದಂತೆ, ಈ ಮಲಗೋ ಥರ ನಾಟಗಳನ್ನು ಎಬ್ಬರಿಸೋಕ್ಕೆ ಸಾಧ್ಯ ಇಲ್ಲ. ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಗೊತ್ತಿದ್ರು ಕೂಡ ಸೇರ್ತಾರೆ. ಗೊತ್ತಿಲ್ಲದಿರೋ ಹೇಳ್ಬೋದು ಅದು ತಪ್ಪು ಕಣೆ ಅಂತ. ಅದು ಸೇರಿದರೆ ಕ್ಯಾನ್ಸರ್ ಬರುತ್ತೆ ಅಂತ. ಇಲ್ಲಿ ಗೊತ್ತಿದ್ದು ಸೇದೋರಿಗೆ ಏನೇ ಹೇಳಿದ್ರು ಕೂಡ ಕೇಳಲ್ಲ ಅವ್ರಿಗೆ. ಯಾಕಂದರೆ ನನಗೆ ಕಂಡಿದ್ದೀನಿ ಬಿಡ, ನನಗೆ ಗೊತ್ತು ಅಂತಾರೆ. ಹಾಗಾಗಿ ಅವ್ರಿಗೆ ಯಾರು ಹೇಳೋಕೆ ಹೋಗಲ್ಲ. ಹಾಗೆ ಈ ಮಲಗೋ ಥರ ನಾಟಕ ಮಾಡ್ತಾ ಇದ್ದಾನೆ, ಅವನಿಗೆ ಎಬ್ಬರಿಸೋಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಹಿಸ್ ಫಾದರ್ ಪುಲ್ಡ್, ಎಳ್ಕಂಡ ಬ್ಲ್ಯಾಂಕೆಟ್ನ. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್. ಅಲ್ಲಿ ಅವರಪ್ಪ ಬಂದು ನಿಂತ್ಕೊಂಡಿದ್ದಾನೆ. ಆ್ಯಂಡ್ ಸ್ಟುಡ್ ಓವರ್ ಹಿಮ್, ಅವನ ಮುಂದೆ. ಸ್ವಾಮಿ ಗೆಟ್ ಅಪ್, ಎದಳಲು ಅಂತ ಅವ್ರ ಅಪ್ಪಾಜಿ ಹೇಳ್ತಿದ್ದಾನೆ. ಹಿ ಸೆಡ್ ಹಿ ಲುಕ್ಡ್ ಲೈಕ್ ಎನ್ ಅಪ್ಯಾರಿಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ಎ ಪ್ಯಾಸೇಜ್. ಆ ಪ್ಯಾಸೇಜಲ್ಲಿ, ಆ ಹಾಲಲ್ಲಿ, ರೂಮಲ್ಲಿ, ಆ ಸೆಮಿ ಡಾರ್ಕ್ನೆಸ್ ಅರ್ಧಂಬರ್ಧ ಕತ್ಲಲ್ಲಿ, ಆ ನೆರಳಲ್ಲಿ ಯಾವ ಥರ ಕಾಣ್ತಿದೆ ಅಂದರೆ ಅಪ್ಯಾರಿಷನ್ ಮೀನ್ಸ್ ಲೈಕ್ ಎ ಘೋಸ್ಟ್ ಅಂದರೆ ದೆವ್ವ ಅಂತ. ಡೆವಿಲ್ ಅಂದರೆ ಕೊಳ್ಳಿ ದೆವ್ವ ಅಂತ. ಚಿಕ್ಕ ದೆವ್ವಗೆ ಡೆವಿಲ್ ಅಂತ ಕರಿತೀವಿ. ಘೋಸ್ಟ್ ಅಂದರೆ ದೊಡ್ಡದು. ವಿಚ್ ವಾಸ್ ಲಿಟ್ ಬೈ ಎ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಆ ಹಾಲಿಂದ ಲೈಟ್ ಹಾಕಿದ್ದಾರೆ, ಲೈಟ್ ಬಿಟ್ಟಿದ್ದಾರೆ. ಆ ಲೈಟ್ ಮುಂದೆಗಡೆ ನಿಂತ್ಕೊಂಡಿದ್ದಾನೆ. ಇವನಿಗೆ ಅವ್ರ ಅಪ್ಪ ಹೆಂಗೆ ಕಾಣ್ತಾರೆ, ಒಳ್ಳೆ ದೆವ್ವ ಕಂಡಂಗೆ ಕಾಣ್ತಿದ್ದಾನೆ. ಇಲ್ಲಿ ಅವನ ಪಾಲಿಗೆ ಆಫೀಸ್ ರೂಮಲ್ಲಿ ದೆವ್ವ ಇದೆ ಇಲ್ಲೋ ಗೊತ್ತಿಲ್ಲ, ಇವನ ಪಾಲಿಗೆ ದೆವ್ವ ಫಸ್ಟ್ ಅವರಪ್ಪ.
ಸ್ವಾಮಿ ಸ್ಟಿಲ್ಡ್ ಅಂಡ್ ಗ್ರೋಡ್ ಆಸ್ ಇಫ್ ಇನ್ ಸ್ಲೀಪ್. ಅಪ್ಪ ನೋಡಿದ ತಕ್ಷಣ ತಲೆ ತೆಗ್ದಂಗೆ ಅಂತ ಹಂಗೆ ಬಿದ್ದುಬಿಟ್ಟ. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ, ಎದಳೋ. ಗ್ರಾನಿ ಪ್ಲೀಡೆಡ್. ಅಜ್ಜಿ ಪ್ಲೀಡ್ ಮಾಡ್ತಿದ್ದಾಳೆ. ಪ್ಲೀಡ್ ಅಂದ್ರೇನು? ಬೆಗ್ ಮಾಡ್ತಿದ್ದಾಳೆ. ವೈ ಡಿ ಯು ಡಿಸ್ಟರ್ಬ್ ಹಿಮ್, ಅವ್ನು ಯಾಕೋ ಎಬ್ಬರಿಸ್ತೆ ನೀನು, ಅವ್ನ ಯಾಕೆ ಗೋಳೈಕಂತೀಯ ಸಣ್ಣ ಹುಡುಗನ ಅಂತ ಅಜ್ಜಿ ಯಾರೇ ಆಗಲಿ ಅಜ್ಜಿ ಸಪೋರ್ಟ್ ಮೊಮ್ಮಕ್ಕಳಿಗೆ. ಗೆಟ್ ಅಪ್ ಸ್ವಾಮಿ, ಎದಳೋ ಸ್ವಾಮಿ, ಸೆಟ್ ಫಾದರ್ ಫಾರ್ ದಿ ಥರ್ಡ್ ಟೈಮ್. 3ನೇ ಸಲ ಕೇಳ್ತಾನೆ. ಆ್ಯಂಡ್ ಸ್ವಾಮಿ ಗಾಟ್ ಅಪ್. ವಿಧಿ ಇಲ್ಲ, ನಾವಪ್ಪ ಬಿಡಲ್ಲ, ನನ್ನ ಪಾಲಿನ ರಾಕ್ಷಸ, ನನ್ನ ಪಾಲಿನ ದೆವ್ವ ಫಸ್ಟ್ ಇವನೇ ಅಂತ ಹೇಳ್ಬಿಟ್ಟು ಎದ್ಬಿಟ್ಟ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್. ಅವನ ಬೆಡ್ಡನ್ನು ರೋಲ್ ಮಾಡ್ಕೊಂಡ, ಸುತ್ಕೊಂಡ. ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್. ಸುತ್ತಕೊಂಡು ತನ್ನ ಆರ್ಮು ಅಂದರೆ ಇಲ್ಲಿ ಕಂಕ್ಳಲ್ಲಿ ಇಟ್ಕೊಂಡ. ಆ್ಯಂಡ್ ಸೆಡ್, ಕಮ್ ವಿತ್ ಮೀ ಸ್ವಾಮಿ, ಬಾರ ನನ್ನ ಜೊತೆಗೆ ಸ್ವಾಮಿ. ಲುಕ್ ಅಟ್ ಗ್ರಾನಿ. ಆಮೇಲೆ ಕಮ್ ವಿತ್ ಮೀ ಅಂತ ಹೇಳ್ಬಿಟ್ಟು ಅಜ್ಜಿ ನೋಡ್ತಾನೆ. ಯಾರನ್ನ? ಸ್ವಾಮಿ ನೋಡ್ತಾನೆ ಅಜ್ಜಿನ. ಯಾಕೆ ನೋಡ್ತಾನೆ ಅಂತಂದರೆ ಅಜ್ಜಿ ಏನಾರ ಬಿಡಿಸ್ಕೊಂಬೋದೇನೋ ಅಂತ. ಲುಕ್ ಅಟ್ ಗ್ರಾನಿ ಹೆಸಿಟೇಟೆಡ್ ಫಾರ್ ಎ ಮೊಮೆಂಟ್. ಆ ಟೈಮಲ್ಲಿ ಅಜ್ಜಿ ಹಿಂಗೆ ಹೋಗ್ತಿದ್ದ ನಿಂಗೆ ಹಿಂಗೆ. ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದಿ ಆಫೀಸ್ ರೂಮ್. ಆನ್ ದ ವೇ, ಅದು ಹೋಗುವಂತಹ ದಾರಿ ಮಧ್ಯದಲ್ಲಿ ಹಿ ಥ್ರೀ ಎ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ತನ್ನ ತಾಯಿಯ ಕಡೆನೂ ಅಪೀಲ್ ಮಾಡ್ತಾನೆ. ಅಪೀಲ್ ಅಂದರೆ ಮೇಲ್ಮನವಿ. ಯಾವ ಥರ ಮನವಿ? ಏನಾರು ಮಾಡಿ ನನ್ನನ್ನು ಈ ಒಂದು ಆರ್ಡರಿಂದ ಕ್ಯಾನ್ಸಲ್ ಮಾಡಿಸಿ ಅಂತ. ಕೇಳಲ್ಲ ಈಗ ಕ್ರಿಕೆಟಲ್ಲಿ ಹೌ ಇಸ್ ಇಟ್ ಅಂಪೈರ್ ಅಂತೀವಿ. ಏನೋ ಹೌ ಇಸ್ ಇಟ್, ಏನಿದು ಅಂತ. ಯಾರೋ ಬೌಲಿಂಗ್ ಮಾಡಿದ ತಕ್ಷಣ ಹಿಂಗೆ ಬೌಲಿಂಗ್ ಎಸ್ದ ತಕ್ಷಣ LBW ಯಾವುದೋ ಒಂದು ಆದಾಗ ಹೌ ಇಸ್ ಇಟ್ ಅಂಪೈರ್ ಅಂತ ಹಿಂಗೆ ಏನು ಮಾಡ್ತಾರೆ? ಅಪೀಲ್ ಮಾಡ್ತಾರೆ. ಯಾರೇ ಆಗಲಿ ಅಂಪೈರ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂದಾಗ ಅಂಪೈರಿಗೆ ನಾವು ವಾದ ಮಾಡೋಂಗಿಲ್ಲ, ಅಂಪೈರ್ ಹತ್ರ ಆಜ್ಞೆ ಮಾಡೋಂಗಿಲ್ಲ. ನಾವು ಜಸ್ಟ್ ರಿಕ್ವೆಸ್ಟ್ ಥ್ರೋ ಬೆಗ್ಗಿಂಗ್, ಥ್ರೋ ಪ್ಲೀಡಿಂಗ್, ಥ್ರೋ ಅಪೀಲ್, ಮನವಿಯ ಮೂಲಕ ಕೇಳ್ಕೊಬೇಕು. ಸೊ ಅದು ಪೊಲೈಟಾಗಿ ಕೇಳ್ಕೊಳ್ತಾರೆ, ಹೌ ಇಸ್ ಇಟ್, ಏನಿದು ಅಂಪೈರ್ ಅಂತ. ಅವಾಗ ಅವನು ಅವೆರಡು ಕೈ ಈ ನಮ್ಮ ಬೌಲರು ಅಂತ ಹೇಳೋಕ್ಬೇಕಾಗುತ್ತಷ್ಟೇ, ಏನಿಲ್ಲ. ಏನಂದರೆ ಅದು ಔಟು ನಾಟ್ ಔಟು. ಹಾಗೆ ಇವನು ಅಪೀಲ್ ಮಾಡ್ತಾನೆ ಅಮ್ಮಗೆ. ಅಮ್ಮ ಹೆಂಗೀಗ ಹೋಗೋಣ, ಏನು ಕರ್ಕೊಂತೀರ, ಏನು ಸಮಾಚಾರ ಅಂತ ಅಮ್ಮನ ಕೈ ನೋಡ್ತಾನೆ. ಅಮ್ಮನ ಕಡೆ ವೈ ಡು ಯು ಟೇಕ್ ಹಿಮ್ ಟು ದಿ ಆಫೀಸ್ ರೂಮ್. ಅವನ್ನೇ ಕರ್ಕೊಂಡು ಹೋಗ್ತಿದ್ರೆ ಆಫೀಸ್ ರೂಮ್ಗೆ. ಹಿ ಕ್ಯಾನ್ ಸ್ಲೀಪ್ ಇನ್ ದಿ ಹಾಲ್. ಅವನ ಹಾಲಲ್ಲೇ ಮಲಗ್ತಾನೆ ಬಿಡಿ. ಐ ಥಿಂಕ್ ನನಗೆ ಗೊತ್ತಿದ್ದ ಅವ್ನು ಹಾಲಲ್ಲ ತಾನೇ ಮಲಗೋದು, ಯಾಕೆ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ರಾ? ವೈ ಡು ಯು ಟೇಕ್ ಹಿಮ್ ಟು ದಿ ಆಫೀಸ್ ರೂಮ್. ಆಫೀಸ್ ರೂಮಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಹಿ ಕ್ಯಾನ್ ಸ್ಲೀಪ್ ಇನ್ ದಿ ಹಾಲ್. ಹಾಲಲ್ಲ ಮಲಗ್ತಾನೆ ಬಿಡಿ. ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಅವ್ನು ಹಾಲಲ್ಲಿ ತಾನು ಮಲಗೋದು. ಐ ಡೋಂಟ್ ಥಿಂಕ್ ಸೊ, ನನಗೆ ಗೊತ್ತಿಲ್ಲ ಹಾಲಲ್ಲಿ ಮಲಗೋದು, ನಾನು ಕಂಡಿದ್ದೆ ಹಾಲಲ್ಲಿ ಮಲಗೋದು ಅಂತ ಫಾದರ್ ಸೆಟ್. ಆ್ಯಂಡ್ ಸ್ವಾಮಿ ಏನು ಮಾಡ್ದ? ಸ್ಲಂಗ್ ಬಿಹೈಂಡ್ ಹಿಮ್. ಅವನಿಂದ ತಲೆ ಬಗ್ಗಿಸ್ಕೊಂಡು ಕುರಿ ಹೋದ ವಿತ್ ಬೌಡ್ ಹೆಡ್. ಬೌಡ್ ಅಂದ್ರೇನೋ ಹಿಂಗೆ ಬಿಲ್ಲು ಹೆಂಗಿರುತ್ತೆ, ಬಾಗಿರುತ್ತಲ್ವ, ತನ್ನ ತಲೆಯನ್ನು ಬಾಗಿಸ್ಕೊಂಡು ಹಿಂದೆ ಹೋದ. ಲೆಟ್ ಮಿ ಸ್ಲೀಪ್ ಇನ್ ದಿ ಹಾಲ್ ಫಾದರ್, ಸ್ವಾಮಿ ಪ್ಲೀಡ್. ಯಪ್ಪೋ ಲೆಟ್ ಮಿ ಸ್ಲೀಪ್ ಇನ್ ದಿ ಹಾಲಲ್ಲಿ ಮಲಗೋದಕ್ಕೆ ಅವಕಾಶ ಮಾಡಿಕೊಡಪ್ಪ ಅಂತ ಹೆಂಗೆ ಕೇಳ್ತಿದ್ದಾನೆ? ಪ್ಲೀಡ್ ಮಾಡ್ತಾನೆ, ಬೆಗ್ಗಿಂಗ್ ಮಾಡ್ತಾನೆ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ನಿನ್ನ ಆಫೀಸ್ ರೂಮ್ ಐತಲ್ಲ ಭಾಳ ಧೂಳಿದೆ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್. ನಿನಗೆ ಗೊತ್ತಾ ಅಲ್ಲಿ ಸ್ಕಾರ್ಪಿಯನ್ಗಳಿವೆ. ಸ್ಕಾರ್ಪಿಯನ್ ಅಂದ್ರೇನೋ ಚೇಳುಗಳಿವೆ. ಎಲ್ಲಿದ್ದಾವೆ ಗೊತ್ತಾವು? ಬಿಹೈಂಡ್, ಹಿಂದೆ ಇದ್ದಾವೆ. ಯಾವುದರಿಂದ? ಯುವರ್ ಲಾ ಬುಕ್ಸ್. ನೀನು ಕಾನೂನು ಪುಸ್ತಕಗಳನ್ನು ಓದ್ತಿಯಲ್ಲ ಅವುಗಳಿಂದಿದೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ದೆನ್ ಹಿಸ್ ಫಾದರ್ ರಿಪ್ಲೈಡ್, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ. ಯಾವ ಚೇಳು ಇಲ್ಲ, ಬದನೆಕಾಯಿ ಇಲ್ಲ ಅಂತ ಬೈತಾನೆ ಅವ್ರ ಅಪ್ಪಾಜಿ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನಿನಗೆ ಇಷ್ಟ ಆದರೆ ಬೆಂಚ್ ಮೇಲೆ ಮಲಗು, ಸರಿನಾ? ಏನು ಕೆಳಗಡೆ ಏನು ಮಲಗಬೇಡ, ಬೆಂಚ್ ಮೇಲೆ ಮಲಗು. ಕೆನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದಿ ರೂಮ್. ಯಪ್ಪ ರೂಮಲ್ಲಿ ಬರ್ನಿಂಗ್ ಲ್ಯಾಂಪನ್ನು ಹಾಕ್ಕೊಳ್ಳೋಣ ಅಂದರೆ ಉರಿಯುವ ದೀಪವನ್ನು ಇಟ್ಕೊಳ್ಳೋಣ ಅಂದರೆ ಒಂದು ದೀಪ ಹಚ್ಕೊಳ್ಳೋಣ ಅಂತ ಕೇಳ್ತಾನೆ. ನೋ, ಇಲ್ಲ. ಯು ಮಸ್ಟ್ ಲರ್ನ್. ನೀನು ಮೊದಲು ಕಲಿಬೇಕು. ಏನು ಕಲಿಬೇಕು? ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನಾನು ಕತ್ತಲಿಗೆ ಹೆದರುವುದಿಲ್ಲ ಎನ್ನುವುದನ್ನು ಕಲಿಬೇಕು. ನೀನು ಕತ್ತಲಿಗೆ ಹೆದರಬಾರ್ದು ಅಂತ. ಇಟ್ ಈಸ್ ಓನ್ಲಿ ಎ ಕ್ವೆಶನ್ ಆಫ್ ಎ ಹ್ಯಾಬಿಟ್. ಇದು ಅಂತಹ ಒಂದು ಅಭ್ಯಾಸದ ಪ್ರಶ್ನೆ. ಇದು ನೀನು ನಿನ್ನ ಧೈರ್ಯ ಎಷ್ಟಿದೆಯಾ ಅಂತ ತೋರಿಸ್ಬೇಕಂದ್ರೆ ಕತ್ತಲಲ್ಲಿ ಹೆದರಿಸಿ ತೋರಿಸ್ಬೇಕು. ಆಗ್ಲಲ್ಲ. ದುಡ್ಡಿದ್ರೆ ಎಲ್ಲರೂ ಕಷ್ಟ ಮಾಡ್ತಾರೆ ಅಲ್ವಾ? ಚಾಟಿದ್ರೆ ಎಲ್ಲರೂ ಬಗ್ರೆ ಆಡಿಸ್ತಾರೆ. ಚಾಟಿ ಇಲ್ದಂಗೆ ಬಗ್ರೆ ಆಡಿಸೋದನ್ನು ಕಲಿಬೇಕು ಅಂತ ಅವ್ರ ಅಪ್ಪಾಜಿ ಹೇಳ್ತಾರೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಒಳ್ಳೆ ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡ್ಬೇಕು. ಕಲ್ಟಿವೇಟ್ ಅಂದ್ರೇನು? ಕೃಷಿ ಅಂದರೆ ಬಳಸಬೇಕು, ಯೂಸ್ ಮಾಡಬೇಕು. ನೀನು ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್.
ಅಪ್ಪಾಜಿ ಅಟ್ಲೀಸ್ಟ್ ಡೋರ್ ಓಪನ್ ಆದರೂ ಮಾಡ್ಕೊಳ್ಳೋಣ ನಾನು ಅಂತ ಹೇಳ್ತಾನೆ. ಆಲ್ ರೈಟ್, ಓಕೆ, ಪರವಾಗಿಲ್ಲ, ಬಟ್ ಪ್ರಾಮಿಸ್ ಯು ವುಡಿಂಟ್ ರೋಲ್ ಅಪ್ ಯುವರ್ ಬೆಡ್. ಅದು ಪ್ರಾಮಿಸ್ ಮಾಡಬೇಕು ನೀನು, ನಾನು ಹೋದ ತಕ್ಷಣ ಮತ್ತೆ ನಿನ್ನ ಬೆಡ್ಡನ್ನು ರೋಲ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನೀಸ್ ಸೈಡ್ ಅಟ್ ನೈಟ್. ರಾತ್ರಿ ಹೊತ್ತು ಗ್ರ್ಯಾನಿ ಪಕ್ಕ ಮಲಗಿ ಆಮೇಲೆ ಅಂತ. ಇಫ್ ಯು ಡೂ ಇಟ್, ನೀನು ಆ ಥರ ಮಾಡಿದ್ದೆ ಆದರೆ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಲಾಫಿಂಗ್ ಸ್ಟಾಕ್ ಮಾಡ್ಬಿಡ್ತೀನಿ, ಅಂದರೆ ನಗ್ಪಾಡ್ಲಿ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ. Swami felt cut off from humanity. He was pained and angry. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy, who didn't appear to be a boy after all, but a monster. Swami felt cut off from humanity. ಸ್ವಾಮಿಗೆ ಏನು ಅನ್ನಿಸ್ತಾ ಇದೆ, ನಮ್ಮಪ್ಪ ಮನುಷ್ಯತ್ವನೇ ಇಲ್ವೇ ಅಂತ ಅಂದ್ಕೊಳ್ತಿದ್ದಾನೆ. ಹಿ ವಾಸ್ ಪೇಯ್ನ್ಡ್, ತುಂಬ ನೋವಾಗ್ತಿದೆ, ಆ್ಯಂಡ್ ಆ್ಯಂಗ್ರಿ, ಕೋಪನೂ ಕೂಡ ಬರ್ತಾ ಇದೆ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರಿಯಾಲಿಟಿ. ಅವನು ಯಾವುದೇ ಕಾರಣಕ್ಕೂ ಕ್ರಿಯಾಲಿಟಿಯನ್ನು ಜಾಸ್ತಿ ತಡ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾರೇ ಆಗಲಿ ಕ್ರೂರವಾದಂತಹ ಮನಸ್ಥಿತಿಯನ್ನು ಅವನ ಮೇಲೆ ತೋರಿಸಿದ್ದೆ ಆದರೆ ಅವನು ತಡ್ಕೊಳ್ಳಲ್ಲ ಜಾಸ್ತಿ. ಹಿ ಸಾ ಇನ್ ಈಸ್ ಫಾದರ್ಸ್ ನೇಚರ್, ಅದು ಅವನ ತಂದೆ ಮುಖದಲ್ಲಿ ನೋಡ್ದ ಪಾಪ ಕ್ರಿಯಾಲಿಟಿಯನ್ನು. ಹಿ ಹೇಟೆಡ್ ದ ನ್ಯೂಸ್ ಪೇಪರ್, ಅವನು ನ್ಯೂಸ್ ಪೇಪರನ್ನು ಹೇಟ್ ಮಾಡ್ತಿದ್ದಾನೆ. ಯಾಕಪ್ಪ ಅಂತಂದರೆ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ, ಆ ಹುಲಿ ಕತೆ ಇಕ್ಕಿದ್ರಲ್ಲ ಅದಕ್ಕೆ. ಹಿ ವಿಶ್ಡ್ ದಟ್ ದಿ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಈ ಹುಲಿ ನೋಡೆ ಅಷ್ಟು ತಿಂದು ಹಾಕದ್ಬಿಟ್ಟು ಅವ್ನು ಬಿಟ್ಟಿದ್ದು ತಪ್ಪಾತು. ಅವ್ನು ಬದುಕ್ತಾ ನನಗಿಲ್ಲಿ ಸಾಯಿಸ್ತಾಗ ಅವನು. ಹಿ ವಿಶ್ಡ್ ದಟ್ ದಿ ಬಾಯ್ ವಾಸ್ ಹಿ ವಿಶ್ಡ್ ದಟ್ ದಿ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಒಂದು ತುಂಡು ಸ್ಪೇರ್ ಪಾರ್ಟ್ಸ್ ಬಿಡ್ದಂಗೆ ಸಾಯಿಸ್ಬೇಕಾಗಿತ್ತು. ಹು ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಅವನು ಒಬ್ಬ ಹುಡುಗ ಆಗಿರಬಾರ್ದಾಯ್ತು, ದೊಡ್ಡ ಮನುಷ್ಯ ಆಗಿದ್ದು ಅಪ್ಪ ಬಿಡ್ತಿರಲಿಲ್ಲ. ಬಟ್ ಎ ಮಾನ್ಸ್ಟರ್, ಅವನು ಬರೀ ಹುಡುಗ ಅಲ್ಲ, ಅವನು ನಾನ್ ಸೆನ್ಸ್ ಫೆಲೋ. ಯಾರೋ ಅವನು ಬಹುಶಃ ಮಾನ್ಸ್ಟರ್ ಇರಬೇಕು. ಮಾನ್ಸ್ಟರ್ ಮೀನ್ಸ್ ಮ್ಯಾನ್ ಈಟರ್, ಮನುಷ್ಯನ ತಿನ್ನುವಂಥ ರಾಕ್ಷಸ. As the night advanced and the silence in the house deepened, his heart beat faster. He remembered all the stories of devils and ghosts he had heard in his life. ಬಿಟ್ಟು ಬಂದ ಅಪ್ಪ ಒಳಗೆ ಮಲಗ್ಕೊಂಡ. ಮಲಗಿರ್ಬೋದ ಬಹುಶಃ ನೋಡಿ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ಇನ್ನು ರಾತ್ರಿ ಇನ್ನೂ ಶುರುವಾದಕ್ಕಿಂತ ಮುಂಚೆನೇ. ಆ್ಯಂಡ್ ದಿ ಸೈಲೆನ್ಸ್ ಇನ್ ದಿ ಹೌಸ್ ಡೀಪ್ ಅಂಡ್ ಬರ್ತಾ ಬರ್ತಾ ಸರ್ವೇ ಸಾಮಾನ್ಯ ಕತ್ತಲಾದಂಗೆಲ್ಲ ಏನಾಗುತ್ತೆ, ಸೈಲೆಂಟ್ ವಾತಾವರಣ ಕಾಣುತ್ತೆ. ಯಾಕಂದರೆ ಇರೋವರ ಜನ ಎಲ್ಲ ಮಲಗಿರ್ತಾರೆ. ನಮಗೆ ಕೇಳುವಂಥದ್ದು ಯಾವುದು, ನೇಚರಲ್ ಆಗುವಂತಹ ಸೌಂಡು. ನಮಗೆ ಹಗಲೊತ್ತಲ್ಲಿ ನೇಚರಲ್ ಸೌಂಡ್ ಕೇಳ್ತೀವ? ಇಲ್ಲ. ಅದಕ್ಕೆ ರಾತ್ರಿ ಹೊತ್ತು ಯಾಕೆ ಬೇಗ ಮಲಗಲ್ಲ ಅಂದರೆ ಅದು ಬಂತು ಇದು ಬಂತು ಸಳುಕ್ ಅಂತ. ಪಾಪ ಅವಕ್ಕೂ ಯಾವಾಗ ಸೌಂಡ್ ಮಾಡೋದು? ಹಗಲೊತ್ತಲ್ಲಿ ಆ ಸೌಂಡ್ ಬಂದರೂ ನಾವು ಕೇಳಿಸ್ಕೊಳ್ಳಲ್ಲ, ಯಾಕಂದರೆ ಬೇರೆ ಡಿಸ್ಟರ್ಬೆನ್ಸೇ ಜಾಸ್ತಿ ಇರುತ್ತೆ ನಮಗೆ. ಸೊ ಹಾಗೆ ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪೆಂಡ್, ತುಂಬ ಗಂಭೀರವಾಗಿ ಆಳವಾಗಿದೆ ಆ ಒಂದು ಪ್ರಶಾಂತತೆ. ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್, ಅವನ ಹಾರ್ಟ್ ಬೀಟ್ ಜೋರಾಗಿ ಆಡ್ತಿದೆ. ನೀವು ಹಗಲೊತ್ತಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡ್ಕೊಂಡ್ರೆ ಕೇಳಿಸಲ್ಲ, ನೈಟ್ ಹೊತ್ತು ನೋಡ್ರಿ. ನಮ್ಮನ್ನು ನಾವು ಫೀಲ್ ಮಾಡ್ಕೊಳ್ತೀವಿ ನೈಟಲ್ಲಿ ಒಬ್ಬರೇ ಮಲಗಿದಾಗ ನಾವೇ ಯೋಚನೆ ಮಾಡ್ತೀವಿ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಘೋಸ್ಟ್. ಈಗ ಅವನು ಎಲ್ಲ ಕಥೆಗಳನ್ನು ಜ್ಞಾಪಿಸ್ಕೊಳ್ತೀವಿ. ಯಾವ್ಯಾವ ಕತೆ? ಡೆವಿಲ್ಗಳ ಕತೆ, ಕೊಳ್ಳಿ ದೆವ್ವಗಳ ಕತೆ, ಆ್ಯಂಡ್ ಘೋಸ್ಟ್ ದೆವ್ವಗಳ ಕತೆ. ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್, ತನ್ನ ಜೀವನದಲ್ಲಿ ಏನು ಕಥೆಗಳೆಲ್ಲ ಕೇಳಿದ್ನಲ್ಲ ಅವೆಲ್ಲ ಜ್ಞಾಪಿಸ್ಕೊಳ್ತಿದ್ದಾನೆ. ಹೌ ಆಫನ್ ಈಸ್ ಚಮ್ ಮಣಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬ್ಯಾನಿಯನ್ ಟ್ರೀ ಅಟ್ ಹಿಸ್ ಸ್ಟ್ರೀಟ್ ಎಂಡ್. ಚಮ್ ಮೀನ್ಸ್ ಎ ಗುಡ್ ಫ್ರೆಂಡ್, ಅವನ ಒಳ್ಳೆಯ ಸ್ನೇಹಿತ ಹೇಳಿದ್ದ. ಹಿ ರಿಮೆಂಬರ್ಡ್ ಆಲ್ ಹೌ, ಹೇಗೆ, ಆಫನ್ ಅವಾಗವಾಗ, ಹಿಸ್ ಚಮ್ಮಣಿ ಅವನ ಸ್ನೇಹಿತ, ಒಳ್ಳೆಯ ಸ್ನೇಹಿತ ಯಾರು, ಮಣಿ ಅಂತಕ್ಕಂಥವನು, ಹ್ಯಾಡ್ ಸೀನ್ ದ ಡೆವಿಲ್. ಏನು ನೋಡಿದ್ದ ಅವನು? ಡೆವಿಲನ್ನು ನೋಡಿದ್ದಂತೆ, ಕೊಳ್ಳಿದೆವ್ವನ. ಎಲ್ಲಿ? ಇನ್ ದಿ ಬ್ಯಾನಿಯನ್ ಟ್ರೀ, ಅಂದರೆ ಆಲದ ಮರದಲ್ಲಿ ಒಂದು ಕೊಳ್ಳಿದೆವ್ವ ಇತ್ತು. ಅಟ್ ಹಿ ಸ್ಟ್ರೀಟ್ ಎಂಡ್, ಅವನ ಬೀದಿಯ ಕೊನೆಯಲ್ಲಿ ಒಂದು ಆಲದ ಮರ ಇದೆ, ಆಲದ ಮರದಲ್ಲಿ ಒಂದು ಕೊಳ್ಳಿದೆವ್ವವನ್ನು ನೋಡಿದ್ದ. ಆ್ಯಂಡ್ ವಾಟ್ ಅಬೌಟ್ ಪೂರ್ ಮುನಿಸ್ವಾಮೀಸ್ ಫಾದರ್ಸ್ ಹೂ ಸ್ಪ್ಯಾಟ್ ಔಟ್ ಬ್ಲಡ್. ಮುನಿಸ್ವಾಮಿಯ ಪಾಪ ಬಡ ಮುನಿಸ್ವಾಮಿಯ ತಂದೆ ಇದನ್ನಲ್ಲ, ಇನ್ನೊಬ್ಬ ಫ್ರೆಂಡ್ ಮುನಿಸ್ವಾಮಿ, ಅವರಪ್ಪಗೆ ಏನು ಮಾಡಿತ್ತು ಆ ಕೊಳ್ಳಿದೆವ್ವ? ಹೂ ಸ್ಪ್ಯಾಟ್ ಔಟ್ ಬ್ಲಡ್,
ಪಾಪ ಅವ್ನು ರಕ್ತ ಕಕ್ಕೊಂಡು ರಕ್ತ ಬರಂಗೆ ಘಾಸಿ ಮಾಡಿತ್ತು ಆ ದೆವ್ವ. ಬಿಕಾಸ್ ಯಾಕಂದರೆ ದಿ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹೀಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಒಂದು ರಾತ್ರಿ ಮನೆಗೆ ಲೇಟಾಗಿ ಬರುವಂಥ ಸಂದರ್ಭದಲ್ಲಿ ಆ ಒಂದು ನದಿಯ ಪಕ್ಕ ಏನಾಗಿದೆ, ಸ್ಲ್ಯಾಪ್ ಮೀನ್ಸ್ ವಾಟ್ ಹಿಯರ್, ಕೆನ್ನೆಗೆ ಹೊಡೆಯುವಂಥದ್ದು, ಗಿಬ್ರಿರ್ತಕ್ಕಂಥದ್ದು ಒಂದೆಲ್ಲ ಮಾಡಿದೆ ದೆವ್ವ ಅಂತ ಹೇಳ್ತಾನೆ. ನೆಕ್ಸ್ಟ್, because the devil near the river's edge slapped his cheek when he was returning home late one night and so on. ಆಮೇಲೆ ಮುಂದುವರಿತಾ ಹೋಗುತ್ತೆ. and on his thoughts continued, ಅವನ ಥಾಟ್ಗಳು ಕಂಟಿನ್ಯೂ ಆಗ್ತವೆ. he was faint with fear. ಅವನಿಗೆ ಒಂಥರ ಫೇಂಟ್ ಮೀನ್ಸ್ ಕಾಲೆತ್ತಿಕ್ಕೋಕ್ಕೂ ಕೂಡ ಶಕ್ತಿ ಬರೋಲ್ಲ. ಭಯ ಆದಾಗ ಕಾಲೆತ್ತಾಡೋದು ಅಥವಾ ಕೈ ಮಾಡೋದು. ದೆವ್ವದ ಕತೆ ಕೇಳಿದ್ರೆ ಅಷ್ಟೇ ನಾವು ರಗ್ ನೋಡಿ ಒಂಚೂರು ಕಾಲು ಕಾಣಂಗೆ ನಮಗೆ ಗಾಳಿ ಸೋತಿದ್ರೆ ಸಾಕು ಭಯ. ಎಲ್ಲಿ ಕಾಲು ಹಿಡ್ಕೊಂಬತ್ತು, ಎಲ್ಲಿ ಕಿವಿ ಕಚ್ಚುತ್ತೋ, ಎಲ್ಲಿ ಕೂಲು ಹಿಡ್ಕೊಂಡು ಎಳೆದು ಬಿಡುತ್ತೋ, ಆ ಭಯದಿಂದ ಫುಲ್ ಸುತ್ಕೊಂತೀವಿ ನಾವು ಗಾಬರಿಯಾಗಿ. ಹಂಗೆ ಪಾಪ ಅವನ್ನೆಲ್ಲ ಲೆಕ್ಕ ಮಾಡ್ಕೊಳ್ತಾ ಇದ್ದಾನೆ. ಆ್ಯಂಡ್ ಸೊ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್, ಹಿ ವಾಸ್ ಫೇಂಟ್ ವಿತ್ ಫಿಯರ್. ಭಯದಿಂದ ತುಂಬ ಫೇಂಟ್ ಆಗಿದ್ದಾನೆ ಮೀನ್ಸ್ ಅಸಹಾಯಕ, ಅಶಕ್ತನಾಗ್ತಾ ಇದ್ದಾನೆ ಬರ್ತಾ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್. ಏನು ಬೀದಿ ದೀಪದ ಬೆಳಕು ಏನಿದೆ ಅದರದ್ದು ಒಂದು ಅದರ ಮುಂದಿರ್ತಕ್ಕಂಥ ಆಬ್ಜೆಕ್ಟ್ಸ್ ನೆರಳು ಆ ಗೋಡೆ ಮೇಲೆ ಬಿದ್ದಿದೆ. ಅದು ಏನೊಂಚೂರು ಅಲ್ಲಾಡ್ದು ಕೂಡ ಅದೊಂಥರ ಕಾಣ್ತಿರುತ್ತೆ, ರಿಫ್ಲೆಕ್ಷನ್ಸ್ ಎಲ್ಲ ಕಾಣ್ತಿದ್ದಾನೆ. ದೆನ್ ಥ್ರೋ ದ ಸ್ಟಿಲ್ನೆಸ್ ಆಲ್ ಲ್ಯಾಂಪ್ ಸ್ಟ್ರೇಡ್ ಇನ್ ಥ್ರೋ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹೀಸ್ ಇಯರ್ಸ್. ಆ ಒಂದು ಆ ಸ್ಟಿಲ್ನೆಸ್ಸಲ್ಲಿ ಇರುವಂಥ ಒಂದು ವಾತಾವರಣದಲ್ಲಿ ಹೆಂಗಿದೆ ಅಂತಂದರೆ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್, ಎಲ್ಲ ಥರದ ಸೌಂಡ್ಗಳು ಕೇಳಿಸ್ತಿದ್ದಾವೆ. ರೀಚ್ಡ್ ಹೀಸ್ ಇಯರ್ಸ್, ಅವನ ಕಿವಿಗೆ. ದ ಟಿಕ್ಲಿಂಗ್ ಆಫ್ ದಿ ಕ್ಲಾಕ್, ಆ ಕ್ಲಾಕ್ ಸೌಂಡು ಟುಕ್ 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 ಅಲ್ವಾ, ಕ್ಲಿಕ್ಕಿಂಗ್ ಆಫ್ ದಿ ಕ್ಲಾಕ್ಸ್. ದೆನ್ ರಸಲ್ ಆಫ್ ಟ್ರೀಸ್, ಮತ್ತು ಮರಗಳ ಸೌಂಡು, ಮರಗಳ ಎಲೆಗಳು ಕೊಂಬೆಗಳು ಅಲ್ಲಾಡುವಂಥ ಸೌಂಡು, ಡಿಫ್ರೆಂಟ್ ಆಗಿರ್ತಕ್ಕಂಥ ವಾಯ್ಸ್ ಬರ್ತಕ್ಕಂಥದ್ದು ಕೇಳಿಸ್ತಿದೆ ಅವನಿಗೆ. ದೆನ್ ಸ್ನೋರಿಂಗ್ ಸೌಂಡ್, ಬೀಸುವ ಗಾಳಿ. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಕೆಲವೊಂದು ಕೀಟಗಳು ಹಮ್ಮಿಂಗ್ ಮಾಡುವಂತಹ ಸೌಂಡ್. ಹಮ್ಮಿಂಗ್ ಅಂದ್ರೇನೋ ಕೂಗುವಂಥದ್ದು, ಎಗರು ಬೇಕಾದ್ರೆ ಒಂದು ಸ್ವಲ್ಪ ಸೌಂಡ್ ಬರ್ತಿರುತ್ತೆ. ನೆಕ್ಸ್ಟ್, ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ, ತನ್ನ ಮುಖವನ್ನು ಕಂಪ್ಲೀಟಾಗಿ ಮುಚ್ಕೊಂಡಿದ್ದಾನೆ. ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್, ತನ್ನ ಉಸಿರು ಕೂಡ ಜೋರಾಗಿ ಆಡೋಕ್ಕಾಗ್ತಾ ಇಲ್ಲ. ಕಷ್ಟಪಟ್ಟು ಉಸಿರು ಬಿಡಬೇಕು ನೋಡಿ. ಫಾರ್ ಎಕ್ಸಾಂಪಲ್ಲು ಈ ಏನು ಮಸ್ಕಿಟೋಸ್ ಬಂದಾಗ ಏನು ಮಾಡ್ತಾನೆ, ಉಸಿರಾಡಲ್ಲ ಒಂದ್ಸರಿ. ಆ ಮಸ್ಕಿಟೋಸು ಯಾರು ಉಸಿರಾಡ್ತಾರೋ, ಯಾರು ಅಲ್ಲಾಡ್ತಾರೋ ಅವ್ರಿಗೆ ಕಚ್ಚುತ್ತಾರೆ. ಯಾರು ಫುಲ್ ಗೊರಕೆ ಹೊಡಿತಾರೋ, ಏನಪ್ಪ ನನಗಿನ್ನ ಸೌಂಡ್ ಇವನೇ ಜಾಸ್ತಿ ಹೊಡಿತಾನೆ ಅಂತ ತಪ್ಪಿಸ್ಕೊಂಡು ಹೊಡೋಗ್ಬಿಡ್ತವೆ. ಸೊ ನಿದ್ದೆ ಯಾರಿಗೆ ಬರ್ಬೇಕಂದ್ರೆ ಫಸ್ಟ್ ನಮಗೆ ನಿದ್ದೆ ಬರಬೇಕು. ಯಾರು ನಿದ್ದೆ ಮಾಡಲ್ವೋ ಅವರಿಗೆ ತಂದೆ ಯಾರಪ್ಪ ಅಂದ್ರೆ ಮಸ್ಕಿಟೋನೇ. ಕಚ್ಚಿ 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 ಮೈನೋವು ಮಾಡಿ ಮಲಗಿಸ್ತಾವೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಇವನೇ ನಮ್ಮರೆ ರಾತ್ರಿ ಎಲ್ಲ ಯಾರು ಹೊಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗಿಂದ ರಾತ್ರಿ ಎಲ್ಲ ಅವನಿಗೆ ಚಾರ್ಜ್ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ಲೆವೆಲಿಗೆ ಮುಖ ಎಲ್ಲ ಊದ್ಕೊಂಡಿರುತ್ತೆ, ದದರಿಸಿರುತ್ತೆ, ನಿದ್ದೆನೇ ಮಾಡಿರಲ್ಲ. ಸೊ ಹಾಗೆ ಪಾಪ ನೋಡಿ ಉಸಿರಾಡೋಕ್ಕಾಗ್ತಾ ಇಲ್ಲ ಅವನ ಕೈಲಿ. ಎವ್ರಿ ಮೊಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಯಾವ ಟೈಮ್ ಬೇಕಾದರೂ, ಯಾವ ಟೈಮಲ್ಲಾದರೂ ಗೊತ್ತಿಲ್ಲ, ಡೆವಿಲ್ ಬಂದು ನನ್ನ ಎತ್ತಾಕೊಂಡು ಹೋಗ್ಬೋದು. ದೇರ್ ವಾಸ್ ಅ ಇನ್ಸ್ಟ್ಯಾನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದಿ 4th ಕ್ಲಾಸ್, 4ನೇ ತರಗತಿಯ ಅವನ ಹಳೆಯ ಸ್ನೇಹಿತ, ಹೂ ಸಡನ್ಲಿ ಡಿಸಪಿಯರ್ಡ್, ಇದ್ಕಿದ್ದಂಗೆ ಕಾಣ್ದಂಗಾಗಿದ್ದ. ಆ್ಯಂಡ್ ವಾಸ್ ಸೆಡ್ ಟು ಹ್ಯಾವ್, ಎಲ್ಲ ಹೇಳ್ತಾ ಇದ್ರು, ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಘೋಸ್ಟ್, ಕರ್ಕೊಂಡೋಗಿತ್ತಂತೆ ಘೋಸ್ಟು. ಎಲ್ಲಿಗೆ? ಟು ಸಿಯಾಮ್ ಆರ್ ನೇಪಾಲ್. ಎಲ್ಲೋ ಸಿಯಾಮು ನೇಪಾಳಲ್ಲಿ ಬೇರೆ ದೇಶಕ್ಕೆ ಅದು ಎತ್ತಾಕೊಂಡೋಗಿತ್ತು ಅಂತ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ and spread his bed under the bench and crouched there. It seemed to be a much safer place, more compact and reassuring. He shut his eyes tight and encased himself in his blanket once again, and unknown to himself fell asleep, and in sleep was rocked with nightmares. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್, ಇವೆಲ್ಲ ಕಥೆಗಳು ಚಮ್ಮಣಿಸ್ ಫ್ರೆಂಡು
ಮತ್ತು ಮುನಿಸ್ವಾಮೀಸ್ ಫಾದರು ಮತ್ತು ಇವನು ಓಲ್ಡ್ 4th ಕ್ಲಾಸ್ ಓಲ್ಡ್ ಫ್ರೆಂಡ್ ಎಸ್ಕೇಪ್ ಆಗಿದ್ದು ಇವೆಲ್ಲ ಇನ್ಸಿಡೆಂಟನ್ನು ಏನು ಮಾಡ್ತಾನೆ ಜ್ಞಾಪಿಸ್ಕೊಂಡು ಆ ನೈಟ್ ಆ ಸೌಂಡ್ಗಳು ಹಿಯರ್ ಮಾಡ್ತಾ ಭಯ ಬಿದ್ದು ಏನು ಮಾಡ್ತಾನೆ, ಸ್ವಾಮಿ ಹರಿಡ್ಲಿ ಬೇಗ ಏನು ಮಾಡ್ತಾನೆ, ಗಾಟಪ್ ಎದ್ಬಿಟ್ಟು ಆ್ಯಂಡ್ ಸ್ಪ್ರೆಡ್ ಈಸ್ ಬೆಡ್ಡನ್ನು ತೊಗೊಂಡು ಏನು ಮಾಡ್ತಾನೆ, ಸ್ಪ್ರೆಡ್ ಮಾಡ್ತಾನೆ. ಎಲ್ಲಿ? ಅಂಡರ್ ದ ಬೆಂಚ್ ಮೇಲಿದ್ದ ಅನಿಸಿದ ಬೆಂಚ್ ಒಳಗೆ ಸೇರ್ಕೊಂಡ್ಬಿಟ್ಟಾರೆ. ಆ್ಯಂಡ್ ಕ್ರೌಚ್ಡ್ ದೇರ್ ಅಲ್ಲಿ ಹಾಕ್ಬಿಟ್ಟ. ಇಟ್ ಸೀಮ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಅವನಿಗೆ ಅದು ತುಂಬ ಮಚ್ ಸೇಫರ್ ಪ್ಲೇಸ್. ವೈ ಡಿಡ್ ಸ್ವಾಮಿ ಲೈಕ್ ಟು ಸ್ಲೀಪ್ ಅಂಡರ್ ದ ಬೆಂಚ್ ಅಂತ ಕೇಳ್ತಾನೆ. ಯಾಕೆ ಸ್ವಾಮಿ ಬೆಂಚ್ ಒಳಗಡೆ ಮಲಗೋದಕ್ಕೆ ಇಷ್ಟಪಟ್ಟ ಅಂತಂದರೆ ಆನ್ಸರ್ ಇದು, ಇಟ್ ಸೀಮ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಅದು ಅವನ ಪ್ರಕಾರ ಅಕಾರ್ಡಿಂಗ್ ಟು ಹಿಮ್ ಸೇಫರ್ ಪ್ಲೇಸು. ಮೋರ್ ಕಂಪ್ಯಾಕ್ಟ್ ಆ್ಯಂಡ್ ರೆಜ್ಯೂರಿಂಗ್, ಅಲ್ಲಿ ಇರುವಂಥದ್ದು ಸೂಕ್ತ ಅಂತ ಅನಿಸಿರುತ್ತೆ. ರೆಜ್ಯೂರಿಂಗ್ ಮೀನ್ಸ್ ಹಿಯರ್ ಟು ಮೇಕ್ ಸಮ್ ಒನ್ ಫೀಲ್ ಕಾಮರ್, ಟು ಮೇಕ್ ಸಮ್ ಒನ್ ಲೆಸ್ ಫ್ರೈಟನ್ಡ್, ಭಯ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಳಗೆ ಸೇರಿಕೊಳ್ತಾನೆ. ದೆನ್ it seemed to be a much safer place, more compact and reassuring. He shut his eyes tight, ಗಟ್ಟಿಗೆ ಕಣ್ಣನ್ನು ಮುಚ್ಕೊಳ್ತಾನೆ. ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೈನ್, ಮತ್ತು ಬ್ಲ್ಯಾಂಕೆಟನ್ನು ಕ್ಲೀನಾಗಿ ಸುತ್ಕೊಳ್ತಾನೆ. ಆ್ಯಂಡ್ ಅನ್ನೌನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್, ಅವನಿಗೆ ಗೊತ್ತಿಲ್ಲದಲೇ ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ, ಕಣ್ಣೇ ಮುಚ್ಕೊಂಡ್ಬಿಲ್ಲ ನಿದ್ದೆ ಬರುತ್ತೆ ಹಾಗೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್, ಆ್ಯಂಡ್ ಇನ್ ಸ್ಲೀಪ್ ನಿದ್ದೆಯಲ್ಲಿ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್, ರಾತ್ರಿ ಎಲ್ಲ ನೈಟ್ ಮೇರ್ಗಳು ನೈಟ್ ಮೇರ್ ಮೀನ್ಸ್ ಫ್ರೈಟ್ಫುಲ್ ಡ್ರೀಮ್, ಭಯಾನಕವಾಗಿರ್ತಕ್ಕಂತಹ ಕನಸುಗಳು. ರಾತ್ರಿ ಎಲ್ಲ ಕನಸಿನಾಗೂ ಕೂಡ ಈ ಭಯದ ಕಥೆಗಳು. ಈ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಯಾವುದೋ ಒಂದು ಹುಲಿ ಅವನನ್ನು ಅಟ್ಟಿಸ್ಕೊಂಡ್ಬರ್ತಾ ಇದೆ. ಹೀಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್, ಅಟ್ಟಿಸ್ಕೊಂಡ್ಬರ್ತಾ ಇದೆ. ಏನಾಯ್ತು, ಇವನು ಕಾಲು ಎಡು ಅಂತ ಬಿದ್ದುಬಿಟ್ಟ. ಹಿ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್, ಏನು ಮಾಡ್ಬೇಕು, ಈ ಎಸ್ಕೇಪ್ ಆಗಲೇಬೇಕು, ಹುಲಿ ಬಂದಿದೆ, ಈಗ ಅಟ್ಯಾಕ್ ಮಾಡುತ್ತೆ, ತಿಂದಾಕ್ಬಿಡುತ್ತೆ, ನಾನು ಬದುಕಬೇಕು ಅವನಿಗೆ ಆಸೆ, ಈಗ ಎಸ್ಕೇಪ್ ಆಗಲೇಬೇಕು. ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್, ಆದರೆ ಅವನ ಕಾಲುಗಳು ಕೂಡ ಮೂವೇ ಆಗ್ತಿಲ್ಲ, ಅಲ್ಲಾಡ್ಸೋಕ್ಕಾಗ್ತಿಲ್ಲ. ದಿ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್, ಹುಲಿ ಬಂದು ಅವನಿಂದ ನಿಂತ್ಕೊಂಡಿದೆ. ಆ್ಯಂಡ್ ಈ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್, ತನ್ನ ಹುಲಿಯ ಗೊರ್ಸು ಅಂತ ಹೇಳ್ತಾ ನೋಡ್ರಿ, ಕಾಲಿಗೆ ಹಿಂಗೆ ಅಂತಿದೆ, ಯಾವಾಗ ಎಗರುತ್ತೋ ಗೊತ್ತಿಲ್ಲ, ಸ್ಕ್ರ್ಯಾಚ್. ಆ್ಯಂಡ್ ದೆನ್ ಎ ಲೌಡ್ ಥರ್ಡ್, ಇದಕ್ಕಿದ ಒಂದು ಲೌಡ್ ಆಗಿರ್ತಕ್ಕಂಥ ಒಂದು ಜೋರಾದಂಥ ಒಂದು ಥರ್ಡ್ ಸೌಂಡ್ ಬರುತ್ತೆ. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್, ಕಣ್ಣುಗಳನ್ನು ಬಿಟ್ಟ. ಬಟ್ ಈಸ್ ಐಲಿಡ್ಸ್, ಆದರೆ ಅವನ ಕಣ್ಣುಗುಡ್ಡೆಗಳು ವುಡ್ ನಾಟ್ ಓಪನ್, ಕಣ್ಣು ಬಿಟ್ಟರು ಕೂಡ ಕಣ್ಣುಗುಡ್ಡೆ ಬಿಡ್ಬೇಕಂತಂದರೆ ಕೆಲವು ಕಣ್ಣು ಬಿಟ್ಕೊಂಡು ಮಲಗಿರೋರು ನೋಡಿದರೆ, ಅಂದರೆ ನಿಜವಾದ ನಿದ್ದೆ ಇಲ್ಲಾಗ್ತಿರುತ್ತೆ, ಕಣ್ಣಿನ ರೆಪ್ಪೆ ಇಲ್ಲಲ್ಲ ಇದ್ದೆ. ಸೊ ಹಾಗಾಗಿ ಆ್ಯಂಡ್ ದೆನ್ ಎ ಲೌಡ್ ವುಡ್ ನಾಟ್ ಓಪನ್ ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂ, ಮತ್ತು ರಾತ್ರಿಯ ಭಯಾನಕವಾಗಿರ್ತಕ್ಕಂಥ ಕನಸುಗಳು ಶುರುವಾದವು, ಕಂಟಿನ್ಯೂ ಆದವು. ಇಟ್ ಥ್ರಿಯೇಟರ್ಡ್ ಟು ಕಂಟಿನ್ಯೂ ಫಾರ್ ಎವರ್, ಅದು ಆ ಭಯ ಶುರುವಾತು. ಸ್ವಾಮಿ ಗ್ರೋರ್ಡ್ ಇನ್ ಡಿಸ್ಪೈರ್, ನೋಡಿ ಎದ್ಬಿಟ್ಟ, ಇದು ಆಗ್ಲದ ಕತೆ, ನಾನು ಬದುಕಬೇಕಂದ್ರೆ ಎಚ್ಚೆತ್ಕೊಬೇಕು ಅಂತ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್, ಕೊನೆಗೆ ಕಣ್ಣುಗಳನ್ನು ಬಿಚ್ಚುತ್ತಾನೆ. ಹಿ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾನೀಸ್ ಪ್ರೆಸೆನ್ಸ್ ಅಟ್ ಹಿಸ್ ಸೈಡ್ ಆಸ್ ವಾಸ್ ಹಿಸ್ ಹ್ಯಾಬಿಟ್, ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದಿ ಬೆಂಚ್. ಕಣ್ಣನ್ನು ಬಿಟ್ಟು ಹಿ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾನೀಸ್ ಪ್ರೆಸೆನ್ಸ್. ಅವನ ದಿನ ಅಭ್ಯಾಸ ಏನಾಗಿತ್ತಂದರೆ, ಅಭ್ಯಾಸ ಏನಪ್ಪ ಸಾಮಾನ್ಯವಾಗಿ ಎವ್ರಿ ಡೇ ಹಿ ಸ್ಲೆಪ್ ಬಿಸೈಡ್ ಇಸ್ ಗ್ರಾನಿನ. ಸೊ ಹಾಗೆ ಅಜ್ಜಿ ಪಕ್ಕ ಮಲ್ಕೊಂಡಿದ್ದ, ಅಜ್ಜಿ ಮೇಲೆ ಕೈ ಹಾಕೋದು, ಕಾಲು ಹಾಕೋದು, ಸರ್ವೇ ಸಾಮಾನ್ಯ ಮಕ್ಕಳು ಮಲಗ್ತಿದ್ದ. ಸೊ ಹಾಗೆ ಅಜ್ಜಿ ಒಂದು ವುಡನ್ ಲೆಗ್ ಇದೆಯಲ್ಲ, ತನ್ನ ಆ ಬೆಂಚಿನ ಒಂದು ಲೆಗ್ಗನ್ನು ಹಿಡ್ಕೊಂಡು ಅಜ್ಜಿಯ ಕಾಲು ಕೈಯೋ ಅಂತ ಅಂದ್ಕೊಂಡು ಹಿಡ್ಕೊಳ್ತಾನೆ. ಆಸ್ ವಾಸ್ ಇಸ್ ಹ್ಯಾಬಿಟ್, ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದಿ ಬೆಂಚ್, ಆ ಬೆಂಚಿನ ಕಾಲನ್ನು ಹಿಡ್ಕೊಳ್ತಾನೆ. ಆ್ಯಂಡ್ ಈಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್, ಅವನು ಒಂಟಿಯಾಗಿ ಏನು ಮಾಡ್ತಾನೆ, ನಿಧಾನಕ್ಕೆ ಲೋನ್ಲಿ ಸ್ಟೇಟ್ ಮೀನ್ಸ್ ವಾಟ್, ಆ್ಯಸ್ ಇಟ್ ಈಸ್, ನಾಟ್ ಡೈನಾಮಿಕ್, ಚಲನೆ ಇಲ್ಲ, ಇಜ್ಜಾಗದಲ್ಲಿ ಏನು ಮಾಡ್ತಾನೆ. ಆ್ಯಂಡ್ ಹೀಸ್ ಲೋನ್ಲಿ ಸ್ಟೇಟ್, ಒಂಟಿತನ, ಕೇಮ್ ಬ್ಯಾಕ್ ಟು ಹಿಮ್. ಹಿ ಸ್ವೆಟೆಡ್ ವಿತ್ ಫ್ರೈಟ್, ಭಯದಿಂದ ಏನಾಗ್ತದೆ, ಬೆವರ್ತಾ ಇದ್ದಾನೆ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಟ್ಲಿಂಗ್, ಏನಿದು ಸೌಂಡು. ಹಿ ಮೂವ್ ಟು ದ ಎಡ್ಜ್ ಆಫ್ ದಿ ಬೆಂಚಿನ ಎಡ್ಜ್, ಒಂದು ಬಾರ್ಡ್ರಲ್ಲಿ ಆ ಒಂದು ಕೊನೆಯ ಭಾಗದಲ್ಲಿ ಹೋಗ್ತಾನೆ. ಆ್ಯಂಡ್ ಸ್ಟೇರ್ಡ್, ದಿಟ್ಟಿಸಿ ನೋಡ್ತಾನೆ, ಇನ್ ಟು ದಿ ಡಾರ್ಕ್ನೆಸ್, ಆ ಕತ್ಲಲ್ಲಿ ಏನೋ ಇರ್ಬೋದೇನೋ ಅಂತ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಯಾವುದೋ ಒಂದು ಬಂದು
ಅಡ್ಡಾಡ್ತಾ ಇದೆ. ಹಿ ಲೇ ಗೇಜಿಂಗ್ ಅಟ್ ಇಟ್ ಇನ್ ಹಾರರ್, ಅದನ್ನು ಗಾಬರಿಯಿಂದ ನೋಡ್ತಿದ್ದಾನೆ. ಏನಿರ್ಬೋದು. ಹಿಸ್ ಎಂಡ್ ಹ್ಯಾಡ್ ಕಮ್, ಅವನ ಕೊನೆ ಬಂದೇ ಬಿಡ್ತು. ಬಿಡಪ್ಪ ನನ್ನ ಕತೆ ಮುಗೀತು ಅಂತ ಅಂದ್ಕೊಳ್ತಾ ಇದ್ದಾನೆ. ಹಿ ರಿಯಲೈಸ್ ಮಾಡ್ಕೊಂಡ ದಿ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್, ಬಹುಶಃ ಕೊಳ್ಳಿದೇವ ಬಂದಿರ್ಬೇಕು, ನನ್ನ ಕಾಲಿಡ್ಕೊಂಡು ಹೇಳ್ಕೊಂಡು ಹೋಗಿಬಿಡ್ಬೇಕೆ. ಆ್ಯಂಡ್ ಟಿಯರ್ ಹಿಮ್, ಅವನನ್ನು ಎತ್ತಾಕೊಂಡು ಹೋಗಿ ಬಂದಿರ್ಬೋದೇನೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ಯಾಕೆ ನಾನು ವೆಯ್ಟ್ ಮಾಡಬೇಕು ಅನ್ಕಂಡ. ಆ್ಯಸ್ ಇಟ್ ಕೇಮ್ ನಿಯರರ್, ಅದು ಅವನ ಹತ್ರ ಬರೋಷ್ಟರಲ್ಲಿ ಹಿ ಕ್ರೌಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್ ಕೆಳಗಡೆಯಿಂದ ಒಳಗಡೆಯಿಂದ ನಿಧಾನಕ್ಕೆ ತೆಳ್ಕೊಂಡು ಹಗ್ಗಡಿಟ್ಟು ಜೋರ ದಿಮ್ನಗೆ ತಪ್ಕೊಂಡ್ಬಿಟ್ಟ, ಹಿಡ್ಕೊಂಡ. ವಿತ್ ಆಲ್ ಈಸ್ ಮೈಟ್, ತನ್ನ ಎಲ್ಲ ಮೈಟನ್ನು, ಮೈಟ್ ಮೀನ್ಸ್ ಸ್ಟ್ರೆಂತನ್ನು ಬಿಟ್ಟು, ಎಲ್ಲ ಸ್ಟ್ರೆಂತನ್ನು ಬಿಟ್ಟು ಹಿಡ್ಕೊಂಡ್ಬಿಟ್ಟ. ಆ್ಯಂಡ್ ಯೂಸ್ಡ್ ಇಸ್ ಟೀತ್, ತನ್ನ ಹಲ್ಲುಗಳನ್ನು ಬಳಸ್ಕೊಂಡ. ಯಾವ ಥರ ಅಂದರೆ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪಲ್, ಅಂದರೆ ಮಾರಣಾಂತಿಕವಾಗಿ ಕೊಲ್ಲುವಂತಹ ಆಯುಧಗಳನ್ನಾಗಿ ಬಳಸ್ಕೊಂಡ. ತಮ್ಮ ಹಲ್ಲುಗಳನ್ನು. ದೆನ್ ಅಯ್ಯೋ something has bitten me, went forth an agonized thundering cry and was followed by a heavy tumbling and falling amidst furniture. In a moment father, cook and a servant came in carrying light. ಕಡಿಲಿಂದ ಹಿಡ್ಕೊಂಡ, ಅದೇ ಮೂಡಲ್ಲಿ ಹಿಡ್ಕೊಂತಾನೆ. ಯಾವ್ದ ನಂಬಿಸ್ಕೊಂಡ್ ಮಲಗಿದ್ರೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ, ಅಯ್ಯೋ ನನ್ನನ್ನು ಯಾರೋ ಕಚ್ಚಿಬಿಟ್ಟಿದ್ದಾರೆ, ಏನೋ ಕಚ್ಚಿದಂಗಾತು. ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ. ವೆಂಟ್ ಫೋರ್ತ್ ಆ್ಯನ್ ಎಗೋನೈಸ್ಡ್, ತುಂಬ ಎಗೋನಿ ಮೀನ್ಸ್ ಪೇಯ್ನಿಂದ ಏನು ಮಾಡ್ತಿದ್ದಾನೆ, ಜೋರಾಗಿ ಅಳಕ್ಕೆ ಶುರು ಹಚ್ಕೊಂಡ್ರು. ಥಂಡರಿಂಗ್ ಕ್ರೈ, ಎಂಥ ಆಳು, ಹೇಗೆ ಗುಡುಗು ಹೇಗಿರುತ್ತೋ ಹಾಗೆ ಗುಡುಗಿನ ಆಳು ಅದು, ಜೋರ ಕೂಗ್ತಾ ಇದ್ದಾನೆ, ಸಿಡ್ಲು ಬಡ್ದಂಗಾತು. ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಡ್ಸ್ ಫರ್ನಿಚರ್. ಆ ನೋವಿಂದ ಏನು ಮಾಡ್ತಾನೆ, ಫಾಲಿಂಗ್ ಬಿದ್ದುಬಿಡ್ತಾನೆ ಅಮಿಡ್ಸ್ ಫರ್ನಿಚರ್ಗಳ ನಡುವೆ. ಆ್ಯಂಡ್ ಎ ಸರ್ವೆಂಟ್ ಕೇಮ್, ಅಷ್ಟರಲ್ಲಿ ಇನ್ ಎ ಮೂಮೆಂಟ್, ಅದೇ ಸಮಯದಲ್ಲಿ ಫಾದರ್, ತಂದೆ, ಸ್ವಾಮೀಸ್ ಫಾದರ್, ಕುಕ್, ಅಡುಗೆ ಭಟ್ಟ, ಆ್ಯಂಡ್ ಎ ಸರ್ವೆಂಟ್, ಅಲ್ಲಿನ ಮನೆಯ ಸೇವಕ, ಕೇಮ್ ಇನ್, ಒಳಗಡೆ ಬಂದರು. ಕ್ಯಾರಿಂಗ್ ಎ ಲೈಟ್, ಹೇಗೆ ಬಂದರು, ಲೈಟನ್ನು ಹಿಡ್ಕೊಂಬಂದ್ರೆ. ಏನಾಯಿತು, ಏನು ಕತೆನೋ ಅಂತ. ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್, ಮೂವರು ಏನು ಮಾಡಿದ್ರು, ಬರ್ಗ್ಲರ್ನ ಹಾಕೊಂಡು ಕುಟ್ದ. ಬರ್ಗ್ಲರ್ ಮೀನ್ಸ್ ಒನ್ ಹೂ ಕಮಿಟ್ ಎ ಕ್ರೈಮ್, ಅಪರಾಧವನ್ನು ಮಾಡಿರೋನಿಗೆ ಬರ್ಗ್ಲರ್, ರಾಬರ್. ಒನ್ ಹೂ ಸ್ಟೀಲ್ ಸಮಥಿಂಗ್, ಸರಿನಾ, ಕದಿಯೋನ್ಗೆ ನಾವು ಬರ್ಗ್ಲರ್ ಅಂತ ಕರಿತೀವಿ. ಬರ್ಗ್ಲರ್ ಮೀನ್ಸ್ ಹಿಯರ್ ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್, ಒಬ್ಬ ವ್ಯಕ್ತಿ ಬಿಲ್ಡಿಂಗಲ್ಲಿ ಎಂಟ್ರಿ ಕೊಟ್ಟು ಇನ್ ಆರ್ಡರ್ ಟು ಸ್ಟೀಲ್ ಸಮಥಿಂಗ್, ಏನಾದರೂ ಕದಿಯೋರಿಗೆ ಏನಂತ ಕರಿತೀವಿ, ಬರ್ಗ್ಲರ್ ಅಂತ ಕರಿತೀವಿ. ಸೊ ಅಮಿಡ್ಸ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್, ಅವನು ರಕ್ತವನ್ನು ಸುರ್ಕೊಂಡು, ರಕ್ತ ಎಲ್ಲ ಹೋಗ್ತಿದೆ, ಆ್ಯಂಕಲ್ ಮೀನ್ಸ್ ವಾಟ್ ಹಿಯರ್, ಇದು ಮೊಣಕಾಲ ಹತ್ರ ಏನಾಗ್ತಿದೆ, ರಕ್ತ ಹೋಗ್ತಾ ಇದೆ. ಸೊ ಅಲ್ಲಿ ಬಿದ್ದಿರ್ತಕ್ಕಂಥವನ್ನ ನೋಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಪಾಪ ನೋಡಿ, ಅವರೆಲ್ಲ ಮೂವರು ಬಂದುಬಿಟ್ಟು ನೋಡಿದಾಗ ಅಲ್ಲೋ ಬರ್ಗ್ಲರ್ ಹೂ ಎಂಟರ್ಡ್ ದಟ್ ಒನ್ ಬಿಲ್ಡಿಂಗ್ ಟು ಸ್ಟೀಲ್ ಸಮಥಿಂಗ್, ಏನೋ ಕದಿಯೋಕ್ಕೆ ಬಂದಿರತಕ್ಕಂಥ ಒಬ್ಬ ದರೋಡೆಕೋರ. ಸೊ ಅವನ ಕಾಲನ್ನು ಹಾಕ್ಕೊಂಡು ಕಚ್ಚಿಬಿಟ್ಟಿದ್ದಾನೆ, ದಿಮ್ನಾಗ ಇಟ್ಕೊಂಡು ಕಚ್ಚಿರುವಂಥದ್ದು. ಸೊ ಅವಾಗ ನೆಕ್ಸ್ಟ್ ಡೇ ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ. ನೆಕ್ಸ್ಟ್ ಡೇ ಮರುದಿನ ಬೆಳಿಗ್ಗೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್, ಅವನ ತರಗತಿಯ ಸಹಪಾಠಿಗಳು ಕೂಡ ಅವನನ್ನು ನೋಡ್ತಾ ಇದ್ದಾರೆ. ಫ್ರೆಂಡ್ಸು ವಿತ್ ರೆಸ್ಪೆಕ್ಟ್, ಯಾವ ಥರ ನೋಡ್ತಿದ್ದಾರೆ, ರೆಸ್ಪೆಕ್ಟಿಂದ ನೋಡ್ತಿದ್ದಾರೆ. ಆ್ಯಂಡ್ ಈಸ್ ಟೀಚರ್ ಪ್ಯಾಟೆಡ್ ಈಸ್ ಬ್ಯಾಕ್, ಅವ್ರ ಟೀಚರು ಪ್ಯಾಟ್ ಮಾಡ್ತಿದ್ದ ಬೆನ್ನಿಗೆ, ಅಂತ ಪ್ಯಾಟೆಡ್ ಈಸ್ ಬ್ಯಾಕ್, ಬೆನ್ನನ್ನು ತಟ್ಟುವುದರ ಮೂಲಕ ಶಬಾಷ್ಗಿರಿಯನ್ನು ಕೊಡ್ತಿದ್ದಾರೆ. ದಿ ಹೆಡ್ ಮಾಸ್ಟರ್ ಸೆಡ್, ಅವ್ರ ಹೆಡ್ ಮಾಸ್ಟರ್ ಹೇಳಿದ್ರು ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್, ಅವನು ನಿಜವಾದ ಸ್ಕೌಟ್. ಸ್ಕೌಟ್ ಅಂದ್ರೆ ಏನು,
ಒಂದು ಶಿಸ್ತನ್ನು ಬೆಳೆಸುವಂತಹ ಒಂದು ಸಂಘಕ್ಕೆ ಏನಂತ ಕರಿತೀವಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಮಾಡಿರ್ತಾರೆ ಒಂದು ಟ್ರೂಪು. ಸೊ ಬಾಲಕರಿಗೆ ಸಂಬಂಧಪಟ್ಟಂತೆ. ಹೆಣ್ಮಕ್ಳಿಗಾದರೆ ಬುಲ್ಸ್ ಅಂತ ಕರೀತಾರೆ. ಸೊ ಬುಲ್ಸ್ ಫ್ಲಾಕ್ ಅಂತ ಮಾಡ್ತಾನೆ, ಅದರಲ್ಲಿ ಇವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಇರಲಿ ಅವರ ನೋಡೋರು ಅವರು ನೋಡಿ. ದಿ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಅವನು ನಿಜವಾದ ಸ್ಕೌಟ್ ಅಂದರೆ ಸ್ವಾಮಿ ಹ್ಯಾಡ್ ಬಿಟ್ಟನ್ into the flesh of one of the most notorious housebreaker of the district, and the police were grateful to him for it. ಅವನು ಮಾಡಿರ್ತಕ್ಕಂಥ ಸಾಧನೆಗೆ ಪೊಲೀಸ್ನವರು ಕೂಡ ಗ್ರೇಟ್ಫುಲ್ ಆಗಿದ್ದಾರೆ. ಬಿಕಾಸ್ ಯಾಕಪ್ಪ ಅಂತಂದರೆ ಸ್ವಾಮಿ ಹ್ಯಾಡ್ ಬಿಟ್ಟನ್, ಸ್ವಾಮಿ ಯಾರಿಗೆ ಕಚ್ಚಿದನೋ, ಇನ್ ಟು ದ ಫ್ಲೆಶ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್. ಅವನು ಅಂದರೆ ತುಂಬ ಕ್ರಿಮಿನಲ್ ಮೈಂಡೆಡ್ ಮನೆಗಳ್ಳತನವನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕಚ್ಚಿದ್ದಾನೆ, ಹಿಡಿದಿದ್ದಾನೆ ಅನ್ನೋ. ಹಾಗಾಗಿ ಅವನು ಹಿ ವಾಸ್ ಮೋಸ್ಟ್ ವಾಂಟೆಡ್ ಆಫ್ ದಿ ಡಿಸ್ಟಿಕ್ಕಿಗೆ ಬೇಕಾಗಿರ್ತಕ್ಕಂತಹ ನಟೋರಿಯಸ್ ಹೌಸ್ ಬ್ರೇಕರ್ ಅವನು. ಸೊ ಹಾಗಾಗಿ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ದ ಇನ್ಸ್ಪೆಕ್ಟರ್ ಸೆಡ್, ಇನ್ಸ್ಪೆಕ್ಟರ್ ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್. ನೀನು ಚೆನ್ನಾಗಿ ಏಜ್ ಆದಾಗ ಅಥವಾ ವಯಸ್ಸಿಗೆ ಬಂದಾಗ ನೀನು ಯಾಕೆ ಪೊಲೀಸ್ ಆಗಬಾರ್ದು ಅಂತ ಹೇಳ್ತಾರೆ. ಸ್ವಾಮಿ ಹೇಳ್ದ, ಫಾರ್ ದಿ ಸೇಕ್ ಆಫ್ ಪೊಲೈಟ್ನೆಸ್. ಪೊಲೀಸಾ ಸರ್, ಸರ್ಟೈನ್ಲಿ ಎಸ್ ಆಗ್ಬೋದು, ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆ್ಯನ್ ಎಂಜಿನ್. ನನ್ನ ಮೈಂಡಲ್ಲಿರೋದೇನು ಗೊತ್ತಾ, ಎಂಜಿನ್ ಡ್ರೈವರ್ ಆಗಬೇಕು, ಈ ರೈಲ್ವೆ ಗಾರ್ಡ್ ಆಗಬೇಕು, ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್, ಇಲ್ಲ ಬಸ್ ಕಂಡಕ್ಟರ್ ಆಗಬೇಕು. ವೆನ್ ಈ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಆ ರಾತ್ರಿ ಆ ಕ್ಲಬ್ಬಿಂದ ಮನೆಗೆ ಬಂದಾಗ ಫಾದರ್ ಕೇಳ್ತಾರೆ, ವೇರ್ ಈಸ್ ದ ಬಾಯ್. ಯಾರು? ಅವರಪ್ಪ. ಅಂದರೆ ಅವ್ರ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ, ವೇರ್ ಈಸ್ ದ ಬಾಯ್, ಎಲ್ಲಿ ಹುಡುಗ? ಹೀ ಈಸ್ ಅಸ್ಲೀಪ್, ಅವನು ಮಲಗಿದ್ದಾನೆ, ಆಲ್ರೆಡಿ ಮಲಗಿಬಿಟ್ಟಿದ್ದಾನೆ. ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ರಾತ್ರಿ ಎಲ್ಲ ಪಾಪ ನಿದ್ದೆ ಇಲ್ವಲ್ಲ, ಮಲಗಿದ್ದಾನೆ. ಸೆಡ್ ಈಸ್ ಮದರ್, ರಾತ್ರಿ ನಿದ್ದೆ ಇಲ್ಲ ಪಾಪ ಅವನಿಗೆ, ಮಲಗಿಬಿಟ್ಟಿದ್ದಾನೆ. ವೆರ್ ಈಸ್ ಸ್ಲೀಪಿಂಗ್, ಎಲ್ಲಿ ಮಲಗಿದ್ದಾನೆ? ಇನ್ ಈಸ್ ಯೂಶುವಲ್ ಪ್ಲೇಸ್. ವಿಚ್ ಒನ್ ಯೂಶುವಲ್ ಪ್ಲೇಸ್? ಹಿಸ್ ಯೂಶುವಲ್ ಪ್ಲೇಸ್ ಈಸ್ ಇನ್ ದಿ ಪ್ಯಾಸೇಜ್ ಬಿಸೈಡ್ ಗ್ರಾನಿ. ಅಜ್ಜಿ ಪಕ್ಕದಾಗ ಪ್ಯಾಸೇಜಲ್ಲಿ ಮಲಗುವಂಥದ್ದು. ಮದರ್ ಸೆಡ್ ಕ್ಯಾಶುಯಲಿ, ಹಿ ವೆಂಟ್ ಟು ಬೆಡ್ ಅಟ್ 7:30. 7 ಹೋಗಿ ಬಿದ್ಕೊಂಡಪ್ಪ ಪಾಪ, ನೀನು ಎಲ್ಲಿ ಬಂದು ಮತ್ತೆ ತಗಲಾಗ್ತೀಯ ಅಂತ. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ ಅಗೇನ್, ಮತ್ತೆ ಅಜ್ಜಿ ಪಕ್ಕದಾಗ ಮಲಗಿದ್ದಾನೆ. ಫಾದರ್ ಸೆಡ್, ತಂದೆ ಹೇಳ್ತಾನೆ, ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ಅಲ್ಲ, ಅವನು ಈ ಥರ ಮಾಡೋದನ್ನ ಅಷ್ಟೇ ಇಲ್ಲ, ಯಾಕಂದ್ರೆ ಅವನು ತುಂಬ ಬುದ್ಧಿವಂತ, ಅವನು ಜಾಣ. ಹಾಗಾಗಿ ನಾವು ಬರೋದಕ್ಕಿಂತ ಮುಂಚೆಲೆ ಬಿತ್ಕೊಂಡವನೇ. ಮದರ್ ಲಾಸ್ಟ್ ಹರ್ ಟೆಂಪರ್. ಪಾಪ ಇವಳು ಹೆಂಡತಿ ನೋಡ್ತಕ್ಕ ಟೆಂಪರ್ನ ಕಳ್ಕೊಳ್ತಾನೆ, ತನ್ನ ತಾಳ್ಮೆಯನ್ನು ಕಳ್ಕೊಂಡು, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವ್ನು ಎಲ್ಲಿ ಮಲಗಬೇಕು ಎಲ್ಲಿ ಮಲಗಬೇಕು ನೀವು ಹೇಳ್ಬೇಕಾ? ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಅವ್ನ ಜೀವನದಲ್ಲಿ ರಿಸ್ಕ್ ತಗೊಂಬಲ್ಲ, ನಿಮಗೆ ಆಗೋದೇ ಇಲ್ವಾ? ಫಾದರ್ ಮಂಬರ್ಡ್ ಆ್ಯಸ್ ಹಿ ವೆಂಟ್ ಇನ್ ಟು ದಿ ಚೇಂಜ್. ಹೇಳ್ತಾನೆ ಮತ್ತೆ ಒಳಗಡೆನೆ, ಆಲ್ ರೈಟ್, ಮಾಲಿ ಕಾಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಮಾಲಿ ಕಾಡ್ಲಿ ಮೀನ್ಸ್ ಯು ಟ್ರೀಟ್ ಸಮ್ ಒನ್ ವೆರಿ ಕೈಂಡ್ಲಿ ಆ್ಯಂಡ್ ಪ್ರೊಟೆಕ್ಟ್ ದ ಪರ್ಸನ್ ಟೂ ಮಚ್ ಫ್ರಮ್ ಎನಿಥಿಂಗ್ ಅನ್ಪ್ಲೇಸೆಂಟ್. ಅಂದರೆ ಅತಿ ಹೆಚ್ಚಾಗಿ ಮುದ್ದು ಮಾಡಿ ಕೆಡಿಸುವಂಥದ್ದು ಇದು. ಅವನು ಹೇಳ್ತಾನೆ, ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್ ಅಂತ ಕೇಳಿದಾಗ, ಫಾದರ್ ಮಂಬರ್ಡ್ ಆ್ಯಸ್ ಇ ವೆಂಟ್ ಇನ್ ಟು ದಿ ಚೇಂಜ್. ಆಲ್ ರೈಟ್, ಒಳ್ಳೆಯದಾಗಲಿ, ಮಾಲಿಕಾಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ನೀವು ಹೆಂಗನ ಬಳಸ್ಕೊಳ್ಳಿ, ನೀವು ಅವನ್ನ ಹಾಳು ಮಾಡ್ತಾಯಿದ್ರೆ. ಯಾವುದರಿಂದ? ಮಾಲಿಕಾಡ್ಲಿ ಮೀನ್ಸ್ ತುಂಬ ಇಷ್ಟಪಡುವಂಥದ್ದು, ತುಂಬ ಮುದ್ದು ಮಾಡುವಂಥದ್ದು ಇಂದ ಅವನು ಹಾಳಾಗ್ತಾ ಇದ್ದಾನೆ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ನೀವು ಮುದ್ದು ಮಾಡಿ ಹಿಂಗೆ ಹಾಳು ಮಾಡ್ತಿದ್ರೆ ಆಮೇಲೆ ನಾನು ಬ್ಲೇಮ್ ಮಾಡಿ, ನೀವು ಯಾಕೆ ಹಿಂಗೆ ಮಾಡಿದ್ರೆ ಅಂತ ಕೇಳಬೇಡಿ. ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್ ಹೊತ್ಕೊಂಡು ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಕ್ಕಂಥ ಕಾನ್ವರ್ಸೇಷನ್ ಕೇಳಿಸ್ಕೊಳ್ತಾ ಇದ್ದಾನೆ. ಫೆಲ್ ಟ್ರೆಮೆಂಡಸ್ಲಿ ರಿಲೀವ್ ಟು ಹಿಯರ್ ದಟ್ ಹೀಸ್ ಫಾದರ್ ವಾಸ್ ಗಿವಿಂಗ್ ಹಿಮ್. ಅಪ್ಪ ಕೊನೆಗೂ ಅಪ್ಪ ಬಿಟ್ನಲ್ಲಪ್ಪ ಅನ್ನೋ ನಿಟ್ಟುಸಿರನ್ನು ಬಿಡ್ತಾ ಇದ್ದಾನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಲೆಸನಿಂದ ನಿಮಗೆ
ಸ್ಕ್ರಾಂಬಲ್ ದ ಲೆಟರ್ಸ್ ಅಂತ ಕೇಳ್ತಾನೆ, 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ, 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ, ಇಲ್ಲ 4 ಮಾರ್ಕ್ಸ್ ಸಂಬಂಧಪಟ್ಟ 3 ಮಾರ್ಕ್ಸ್ ಏನು ಎಕ್ಸ್ಟ್ರಾಕ್ಸ್ ಕೇಳ್ತಾನೆ. ಗ್ರಾಮ್ಯಾಟಿಕಲ್ ವರ್ಷನ್ಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ ಇದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.